Good morning, students. In our last video, IUPAC nomenclature of coordination compounds discuss ಮಾಡಿದ್ವಿ. ಈ ವಿಡಿಯೋದಲ್ಲಿ ಕೂಡ the IUPAC nomenclature of coordination compounds containing bridge ligands. ಅರ್ಥ ಆಯ್ತಾ? ಈ ಬ್ರಿಡ್ಜ್ ಲಿಗ್ಯಾಂಡ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ನ ಯಾವ ತರ ನೇಮ್ ಮಾಡ್ತಕ್ಕಂಥದ್ದು ಅಂತ ಆಕ್ಚುಲಿ ನಿಮಗೆ NCERT ಇಲ್ಲ. ಇದು ನಾವು ನೀಟ್ ಪಾಯಿಂಟ್ ಆಫ್ ವ್ಯೂ ನೀವು ನೋಡ್ಕೋಬೇಕಾಗುತ್ತೆ. JEE, IIT ಅರ್ಥ ಆಯ್ತಾ? ದಟ್ ಈಸ್ ನೀಟ್ ಪಾಯಿಂಟ್ ಆಫ್ ವ್ಯೂ ಈ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೇಮ್ ಮಾಡ್ತಕ್ಕಂಥದ್ದು ನಿಮ್ಗೆ ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ನಿಮಗೆ ನೋಟ್ಸಲ್ಲಿ ಹುಡ್ಕಾಡಿದ್ರೆ ಸಿಗೋದಿಲ್ಲ. ನೀವು ಒಂದು ಪೆನ್ ತಗೊಂಡು ಅರ್ಥ ಆಯ್ತಾ, ನೀವು ರಫ್ ನೋಟ್ಸ್ ಇಟ್ಕೊಂಡಿರ್ತೀರ್ತಾನೆ ಕೆಮಿಸ್ಟ್ರಿಗೆ, ಆ ನೋಟ್ಸ್ ತಗೊಂಡು ಮುಂದೆ ಇಟ್ಕೊಳ್ಳೆ, ಅರ್ಥ ಆಯ್ತಾ, ಬರೀತಾ ಬನ್ನಿ. ವಾಟ್ ಆರ್ ದ ಟ್ರಿಕ್ಸ್ ವಿ ಆರ್ ಗೋಯಿಂಗ್ ಟು ಯೂಸಿಂಗ್? ರೂಲ್ಸ್ ಮಾತ್ರ ಸೇಮ್, ಏನು ಚೇಂಜ್ ಇಲ್ಲ. ಅದ್ರಲ್ಲಿ ಕೆಲವೊಂದು ಟ್ರಿಕ್ಸ್ ನಾವು ಇದರಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ವಾಟ್ ಆರ್ ದ ಟ್ರಿಕ್ಸ್ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಟು ನೇಮ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಂಟೈನಿಂಗ್ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್? ಏನ್ ಸರ್ ಬ್ರಿಡ್ಜ್ ಅಂತ ಕರೀತಾ ಇದ್ರ? ಎಸ್, ನೋಡಿ ಇಲ್ಲಿ ಅರ್ಥ ಆಯ್ತಾ. ಇದೊಂದು ಸೆಂಟ್ರಲ್ ಮೆಟಲ್ ಅಯಾನು, ಇದೊಂದು ಸೆಂಟ್ರಲ್ ಮೆಟಲ್ ಅಯಾನು. ಈ ಎರಡರ ಮಧ್ಯದಲ್ಲಿ ಬ್ರಿಡ್ಜ್ ಇದೆ ತಾನೆ, ಎರಡರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಟೈಪ್ ಅಲ್ಲಿ ಇದೆ ನೋಡಿ, ಬ್ರಿಡ್ಜ್ ಟೈಪ್. ಇದು ಎರಡು ಬ್ರಿಡ್ಜ್, ಈ ತರ ಎರಡು ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಇದು ಒಂದೇ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಟೋಟಲಿ ಈ ತರ ಬ್ರಿಡ್ಜಿಂಗ್, ಎರಡು ಸೆಂಟ್ರಲ್ ಮೆಟಲ್ ಆಟಮ್ಸ್ ಮಧ್ಯದಲ್ಲಿ ಇರ್ತಕ್ಕಂಥ ಲಿಗ್ಯಾಂಡ್ ಬ್ರಿಡ್ಜಿಂಗ್ ಲಿಗ್ಯಾಂಡ್, ಎರಡು ಸೆಂಟ್ರಲ್ ಮೆಟಲ್ ಆಟಮ್ಸ್ ಮಧ್ಯದಲ್ಲಿ ಇರ್ತಕ್ಕಂಥ ಲಿಗ್ಯಾಂಡ್ಸ್ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ನೋಡಿ ಇಲ್ಲಿ ಎರಡು ಸೆಂಟ್ರಲ್ ಮೆಟಲ್ ಆಟಮ್ಸ್, ಅದ್ರ ಮಧ್ಯದಲ್ಲಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಅರ್ಥ ಆಗ್ತಿದ್ಯಾ? ಇವಾಗ ಈ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ನೇಮ್ ಮಾಡಬೇಕಾದ್ರೆ ಹಿಂಗ್ ಮಾಡ್ತಕ್ಕಂಥದ್ದು. ನಾನೊಂದು ಡಿಫರೆಂಟ್ ಎಕ್ಸಾಂಪಲ್ಸ್ ಒಂದು ದಟ್ ಈಸ್ 5 ತಗೊಂಡಿದ್ದೀನಿ. ಈ 5 ಡಿಫರೆಂಟ್ ಎಕ್ಸಾಂಪಲ್ಸ್ ನೀವು ಪರ್ಫೆಕ್ಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಯಾವ್ದಾದ್ರು ಕೊಟ್ಕೊಳ್ಳಿ ನೀವು. ಅವ್ನು ಏನ್ ಮಾಡ್ತಾನೆ, ಚೇಂಜ್ ಮಾಡಿದ್ರೆ ಲಿಗ್ಯಾಂಡ್ ಚೇಂಜ್ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಇಲ್ಲ ಸೆಂಟ್ರಲ್ ಮೆಟಲ್ ಆಟಮ್ ಚೇಂಜ್ ಮಾಡ್ತಾನೆ, ಇಲ್ಲ ಈ ಲಿಗ್ಯಾಂಡ್ ಚೇಂಜ್ ಮಾಡ್ತಾನೆ, ಇಲ್ಲ ಇವು ಚೇಂಜ್ ಮಾಡ್ತಾನೆ. ಅಷ್ಟೇ. ಅವು ಚೇಂಜ್ ಮಾಡಿರ್ತಕ್ಕಂಥವು ಇದಾವೆ ನೋಡಿ. ಇದು ಒಂದು ಟೈಪು, ಇದು ಒಂದು ಟೈಪು, ಇದೊಂದು ಟೈಪು. ಅರ್ಥ ಇದೆ? ಈ ಥರ ಡಿಫರೆಂಟ್ ಇದೆ. ಇವು ಚೇಂಜ್ ಮಾಡ್ಬೋದು ಅಷ್ಟು ಬಿಟ್ಟರೆ ಇನ್ನೇನು ಚೇಂಜ್ ಮಾಡಲಿಕ್ಕಿಲ್ಲ. ಸೆಂಟ್ರಲ್ ಮೆಟಲ್ ಆಟಮ್ಸ್ ಚೇಂಜ್ ಮಾಡ್ಬೋದು, ಲಿಗ್ಯಾಂಡ್ ಚೇಂಜ್ ಮಾಡ್ಬೋದು, ಬ್ರಿಡ್ಜಿಂಗ್ ಲಿಗ್ಯಾಂಡ್ ಚೇಂಜ್ ಮಾಡ್ಬೋದು. ಅಂದರೆ ಅದರ ನೇಮ್ಸ್ ಎಲ್ಲ ಗೊತ್ತಿರ್ತಾನೆ, ಲಿಗ್ಯಾಂಡ್ಸ್ ನೇಮ್ಸ್ ನಿಮಗೆ ಅರ್ಥ ಆಲ್ರೆಡಿ ರೂಲ್ಸ್ ಎಲ್ಲ ಗೊತ್ತಿರ್ತಾನೆ. ಅಷ್ಟು ಬಿಟ್ಟು ಏನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದ್ಯಾ? ಅಷ್ಟು ಬಿಟ್ಟು ಏನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀವು ಏನು ಟ್ರಿಕ್ಸ್ ಯೂಸ್ ಮಾಡ್ತೀವಿ ಅಂತ ರೂಲ್ಸ್ ಆಲ್ರೆಡಿ ಗೊತ್ತಿದೆ ನಿಮಗೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೇಮ್ ಮಾಡಬೇಕಾದ್ರೆ ದ ರೂಲ್ಸ್ ಎಲ್ಲ ನಿಮಗೆ ಗೊತ್ತಿದೆ. ವಾಟ್ ಆರ್ ದ ರೂಲ್ಸ್ ವಿ ಆರ್ ಗೋಯಿಂಗ್ ಟು ಫಾಲೋ ಇನ್? ಅರ್ಥ ಆಯ್ತಾ? 10 ರೂಲ್ಸ್ ಗೊತ್ತಿದ್ದಾನೆ. ಇವಾಗ ಜಸ್ಟ್ ಒಂದು ಸಿಂಪಲ್ ಆಗಿ ಬರೀತೀನಿ ಫಸ್ಟ್. ಅರ್ಥ ಆಯ್ತಾ? ಇದು ಯಾವ ಟೈಪ್ ಆಫ್ ಕಾಂಪೌಂಡ್ ಟೈಪ್ ಅಲ್ಲಿ ಇದೆ ಅಂದ್ರೆ ನೋಡಿ, ಇಲ್ಲಿ ನಿಕ್ಕಲ್ H2O 4 ಟೈಮ್ಸ್, ಕೋಬಾಲ್ಟ್ H2O 4 ಟೈಮ್ಸ್. ಡಿಫ್ರೆಂಟ್ ಇದೆಯಾ? ಬಟ್ ಲಿಗ್ಯಾಂಡ್ ಸೇಮ್ ಇದೆ. ಅರ್ಥ ಆಯ್ತಾ? ಇದು ಯಾವ ಟೈಪ್ ಅಲ್ಲಿ ಇದೆ? ಒಂದು ನಾವು ಜನರಲ್ ಆಗಿ ಬರೆಯೋಣ. ಇದನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ. ಇದನ್ನ ಅರ್ಥ ಆಯ್ತಾ? ಎಕ್ಸ್, ಈ ಪಾರ್ಟ್ ಕಂಪ್ಲೀಟ್ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಇದು ಲಿಗ್ಯಾಂಡ್ ತಾನೆ, ಎಲ್. ಇದನ್ನು ವೈ ಅಂತ ತಗೊಳ್ಳೋಣ, ವೈ. ಎಕ್ಸ್ ಎಲ್ ವೈ ಟೈಪ್ ಅಲ್ಲಿ ಇದೆ. ಈ ಎಕ್ಸ್ ಎಲ್ ವೈ ಟೈಪ್ ಅಲ್ಲಿ ಇದಿದೆ. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಅರ್ಥ ಆಯ್ತಾ? ಮತ್ತೆ ಇದರಲ್ಲಿ ನೋಡಿ, ಇದು ಸೇಮ್, ಏನು ಚೇಂಜ್ ಇಲ್ಲ. ಅರ್ಥ ಆಯ್ತಾ? ಇದು ಸೇಮ್. ಯಾಕೇಳಿ? ದಟ್ ಈಸ್ ಟೋಟಲಿ ನಿಕ್ಕಲ್ H2O 4 ಟೈಮ್ಸ್, ನಿಕ್ಕಲ್ H2O 4 ಟೈಮ್ಸ್. ಸೇಮ್ ಇದೆಯಾ? ಅರ್ಥ ಆಯ್ತಾ? ಇದು ಸೇಮ್ ಇದೆ. ಬಟ್ ಇದು ಲಿಗ್ಯಾಂಡ್ ಅಂದ್ರೆ ಇದು ಯಾವ ಟೈಪ್ ಅಲ್ಲಿ ಇದೆ? ಎಕ್ಸ್ ಎಲ್ ಎಕ್ಸ್ ಟೈಪ್ ಅಲ್ಲಿ ಇದೆ. ಯಾಕಂದ್ರೆ ಎಕ್ಸ್ ಅಂಡ್ ಎಕ್ಸ್ ಸೇಮ್ ಇದೆಯಾ ತಾನೆ? ಸೇಮ್ ಇರ್ತಕ್ಕಂಥದ್ದು ಎಕ್ಸ್ ಅಂತ ಕೊಟ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಇದು ಯಾವ ಟೈಪ್ ಅಲ್ಲಿ ಇದೆ? ಅರ್ಥ ಆಯ್ತಾ? ಇದು ಚೇಂಜ್ ಇದೆ, ಇದು ಚೇಂಜ್ ಇದೆ, ಇದು ಚೇಂಜ್ ಇದೆ, ಇದು ಚೇಂಜ್ ಇದೆ. ದಟ್ ಈಸ್ ಎಕ್ಸ್ L1 L2 ವೈ ಟೈಪ್ ಅಲ್ಲಿ ಇದೆ. ಯಾವ ಟೈಪ್ ಅಲ್ಲಿ ಇದೆ? ಇದು ಎಕ್ಸ್ L1 L2 ಲಿಗ್ಯಾಂಡ್ 1 ಲಿಗ್ಯಾಂಡ್ 2. ಇದು ವೈ ಅಂದ್ರೆ ಡಿಫರೆಂಟ್ ಇದೆ. ಇದು ಡಿಫರೆಂಟ್, ಇದು ಡಿಫರೆಂಟ್, ಇದು ಡಿಫರೆಂಟ್, ಇದು ಡಿಫರೆಂಟ್. ಅದರಿಂದ ಎಕ್ಸ್ L1 L2 ವೈ ಅಂತ ಕೊಟ್ಟಿದ್ದೀವಿ. ಇದು ಯಾವ ಟೈಪ್ ಅಲ್ಲಿ ಇದೆ? ಇದು ಸೇಮ್ ಇದೆ, ಇದು ಸೇಮ್ ಇದೆ, ಬಟ್ ಇವು ಡಿಫರೆಂಟ್ ಇದೆ. ಅದರಿಂದ ನಾವು ಎಕ್ಸ್ L1 L2 ಎಕ್ಸ್ ಟೈಪ್ ಅಲ್ಲಿ, ಎಕ್ಸ್ ಅರ್ಥ ಆಯ್ತಾ? ಎಕ್ಸ್ L1 L2 ಯಾಕಂದ್ರೆ ಡಿಫರೆಂಟ್ ಇದೆ. ಅರ್ಥ ಆಯ್ತಾ? ಇವೆರಡು ಸೇಮ್ ಇರ್ತಕ್ಕಂಥದ್ರಿಂದ ಎಕ್ಸ್ ಅಂತ ಕೊಟ್ಟಿದ್ದೀನಿ. ಇವೆರಡು ಸೇಮ್ ಇದೆ.
ಈ ಗ್ರೂಪ್ಸ್ ಎರಡು ಇರ್ತಕ್ಕಂಥ ರೀಸನ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಸೇಮ್ ಇರುತ್ತೆ, ಅದರಿಂದ ಎಕ್ಸ್ ಎಕ್ಸ್ ಅಂತ ಕೊಟ್ಟಿದ್ದೀವಿ. ಡಿಫ್ರೆಂಟ್ ಇದ್ರೆ ಎಕ್ಸ್ ವೈ ಅಂತ ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಜನರಲ್ ಆಗಿ ಅಷ್ಟೇ, ನಿಮ್ಗೆ ಟ್ರಿಕ್ಸ್ ಈಸಿ ಟ್ರಿಕ್ಸ್ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಹಿಂಗಾಗತ್ತೆ ಅಂತ. ಅರ್ಥ ಆಯ್ತಾ? ನೋಡು, ಇದು ಸೇಮ್ ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇದೆ. ದಟ್ ಈಸ್ ಎಕ್ಸ್ ಎಲ್ ಎಲ್. ಅರ್ಥ ಆಯ್ತಾ? ಸೇಮ್ ಇರಬೇಕಾದ್ರೆ ಎಕ್ಸ್ ಈ ಟೈಪಲ್ಲಿ ಎಕ್ಸ್ ಎಕ್ಸ್ ಇವು ಸೇಮ್ ಇದೆ. ಇದೆಲ್ಲ ಸೇರಿ ಒಂದೇ ಟೈಪಲ್ಲಿ ಇದೆ. ಎಕ್ಸ್ ಇದೆಲ್ಲ ಸೇರಿ ಒಂದೇ ಟೈಪ್, ಅದು ಎಕ್ಸ್ ಎಕ್ಸ್ ಅಂತ ಕೊಡೋಣ. ಇವಾಗ ಎಲ್ ಎಲ್ ಅಂತ ಕೊಡೋಣ. ಅರ್ಥ ಆಯ್ತು? ಎಲ್ ಎಲ್ ಅರ್ಥ ಆಗಿದೆಯಾ? ಅಥವಾ ಎಲ್ ಒನ್ ಅಂತ ಕೊಡು. ಎಲ್ ಒನ್ ಯಾಕಂದ್ರೆ ಸೇಮ್ ಇದೆ ತಾನೆ. ಇವಾಗ ಇವನ್ ನೇಮ್ ಮಾಡಬೇಕಾದ್ರೆ ಲೆಫ್ಟಿಂದ ರೈಟ್ಗೆ ಮಾಡಬೇಕು. ಫಸ್ಟ್ ಲೆಫ್ಟ್ ಮಾಡಿಬಿಡ್ಬೇಕು. ಅರ್ಥ ಆಯ್ತು? ಮತ್ತೆ ಲಿಗ್ಯಾಂಡ್ ಮಾಡಬೇಕು, ಮತ್ತೆ ರೈಟಲ್ಲಿ ಇರ್ತಕ್ಕಂಥದ್ದು ಮಾಡಬೇಕು, ಮತ್ತೆ ಅಯನೇಷನ್ ಸ್ಪೇರ್ ಇದ್ರೆ ಅಯನೇಷನ್ ಸ್ಪೇರ್ ಮಾಡಬೇಕು. ಅರ್ಥ ಆಯ್ತು? ರೂಲ್ಸ್ ಎಲ್ಲ ಸೇಮ್, ಬಟ್ ಇಲ್ಲಿಂದ ಲೆಫ್ಟಿಂದ ರೈಟ್ಗೆ ಹೋಗ್ತಾ ಇರ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ಲೆಫ್ಟಿಂದ ರೈಟ್ಗೆ ಹೋಗ್ಬೇಕಾದ್ರೆ ಇವಾಗ ಫಸ್ಟ್ ನಾವು ಇದರಲ್ಲಿ ಎಕ್ಸ್ ಎಲ್ ವೈ ಟೈಪಲ್ಲಿ ಇದೆಯಾ? ಅರ್ಥ ಆಯ್ತಾ? ನೇಮ್ ಆಫ್ ಎಕ್ಸ್ ಬರೀವಿ. ನೇಮ್ ಆಫ್ ಎಕ್ಸ್ ಅದಾದ್ಮೇಲೆ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾದ್ರೆ ಇಲ್ಲಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ತಾನೆ. ಬ್ರಿಡ್ಜಿಂಗ್ ಮೀನ್ಸ್ ಮ್ಯೂ ಅಂತ. ಅರ್ಥ ಆಯ್ತಾ? ಮ್ಯೂ ಅಂತ ರೆಪ್ರೆಸೆಂಟ್ ಮಾಡ್ಬೇಕು ಅದಕ್ಕೆ. ಅರ್ಥ ಆಯ್ತಾ? ಮ್ಯೂ. ಅರ್ಥ ಆಯ್ತಾ? ಮ್ಯೂ. ನೆಕ್ಸ್ಟ್ ನೇಮ್ ಆಫ್ ಲಿಗ್ಯಾಂಡ್. ಈ ಲಿಗ್ಯಾಂಡ್ ನೇಮ್ ನೇಮ್ ಆಫ್ ಲಿಗ್ಯಾಂಡ್. ನೆಕ್ಸ್ಟ್ ನೇಮ್ ಆಫ್ ವೈ. ನೇಮ್ ಆಫ್ ವೈ. ಅರ್ಥ ಆಯ್ತಾ? ನೇಮ್ ಆಫ್ ಎಕ್ಸ್, ಮ್ಯೂ, ನೇಮ್ ಆಫ್ ಲಿಗ್ಯಾಂಡ್, ನೇಮ್ ಆಫ್ ವೈ. ಅರ್ಥ ಆಯ್ತಾ? ಇದು ಈ ಟೈಪಲ್ಲಿ ಇದನ್ನು ಮಾಡ್ಬೇಕು. ಹೆಂಗೆ ಮಾಡ್ಬೇಕು ಅಂತ ಮತ್ತೆ ನೋಡೋಣ. ಅರ್ಥ ಆಯ್ತಾ? ನಾನು ಜನರಲ್ ಆಗಿ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಟ್ರಿಕ್ಸ್ ಇದು. ಅರ್ಥ ಆಯ್ತಿದೆ? ನಿಮಗೆ NCERT ಟ್ರಿಕ್ಸ್ ಏನಿಲ್ಲ, ಬಟ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತ ನೋಟ್ಟು ನಾವೇ ಅದನ್ನು ಇದು ಮಾಡಿಕೊಂಡು ಮಾಡ್ತಾ ಇರೋದು ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಇದು ಎಕ್ಸ್ ಎಕ್ಸ್ ಇದೆ ತಾನೆ. ಅದರಿಂದ ಫಸ್ಟು ನೇಮ್ ಆಫ್ ಲಿಗ್ಯಾಂಡ್. ಏನೇ ನೇಮ್ ಆಫ್ ಲಿಗ್ಯಾಂಡ್. ನೇಮ್ ಆಫ್ ಲಿಗ್ಯಾಂಡ್ ಮಾಡೋದಕ್ಕಿಂತ ಮೊದಲು ಏನು ಮಾಡಬೇಕು? ಮ್ಯೂ ಅಂತ ಮಾಡಬೇಕು. ಮ್ಯೂ ನೇಮ್ ಆಫ್ ಲಿಗ್ಯಾಂಡ್, ಮ್ಯೂ ನೇಮ್ ಆಫ್ ಲಿಗ್ಯಾಂಡ್. ಅರ್ಥ ಆಗ್ತಿದೆಯಾ? ಮ್ಯೂ ನೇಮ್ ಆಫ್ ಲಿಗ್ಯಾಂಡ್. ಅದಾದ್ಮೇಲೆ ಈ ಎರಡು ಒಂದೇ ಟೈಪ್ ಇರ್ತಕ್ಕಂಥ ರೀಸನ್ ಇದೆ, ಎಕ್ಸ್ ಎಕ್ಸ್ ಅಂತ ತಗೊಂಡಿರ್ತಕ್ಕಂಥ ರೀಸನ್ ಇಂದ. ಅರ್ಥ ಆಯ್ತಾ? ಬಿಸ್ ನೇಮ್ ಆಫ್ ಎಕ್ಸ್. ಬಿಸ್ ಯಾಕಂದ್ರೆ ಎರಡು ಒಂದೇ ಇರ್ತಕ್ಕಂಥ ರೀಸನ್ ಇಂದ ಬಿಸ್ ಮರಿಬೇಡಿ. ಅರ್ಥ ಆಯ್ತಾ? ಬಿಸ್ ನೇಮ್ ಆಫ್ ಎಕ್ಸ್. ಬಿಸ್ ನೇಮ್ ಆಫ್ ಎಕ್ಸ್. ಅರ್ಥ ಆಗಿದೆಯಾ? ಇದಕ್ಕೆ ಬೇಕಾದ್ರೆ ಬ್ರಾಕೆಟ್ ಕೊಡು, ನೋ ಪ್ರಾಬ್ಲಮ್, ಕೊಡದೇ ಇದ್ರೂ ಪರವಾಗಿಲ್ಲ. ಅರ್ಥ ಆಯ್ತಾ? ಮ್ಯೂ ನೇಮ್ ಆಫ್ ಲಿಗ್ಯಾಂಡ್. ಇಲ್ಲಿ ಎಕ್ಸ್ ನೇಮ್ ಮಾಡ್ತಾ ಇದ್ದೀವಿ. ಇವೆರಡೂ ಒಂದೇ ಆಗಿರ್ತಕ್ಕಂಥ ರೀಸನಿಂದ ಲಿಗ್ಯಾಂಡ್ ಆದಮೇಲೆ ನೇಮ್ ಬರೀಬೇಕಷ್ಟೆ. ನೇಮ್ ಆಫ್ ಎಕ್ಸ್. ಅರ್ಥ ಆಯ್ತಾ? ಇವಾಗ ಇಲ್ಲಿ ನೋಡಿ, ನೇಮ್ ಆಫ್ ಎಕ್ಸ್ ಯಾಕಂದ್ರೆ ಡಿಫ್ರೆಂಟ್ ಇದೆ, ಇದು ಡಿಫ್ರೆಂಟ್ ಇದೆ, ಇದು ಡಿಫ್ರೆಂಟ್ ಇದೆ, ಇವು ಡಿಫ್ರೆಂಟ್, ಇದು ಡಿಫ್ರೆಂಟ್. ಅದರಿಂದ ನೇಮ್ ಆಫ್ ಎಕ್ಸ್ ಮ್ಯೂ ನೇಮ್ ಆಫ್ L1 ಲಿಗ್ಯಾಂಡ್. ನೇಮ್ ಆಫ್ L1. ಅರ್ಥ ಆಯ್ತಾ? ನೇಮ್ ಆಫ್ L1. ನೆಕ್ಸ್ಟ್ ದಟ್ ಈಸ್ ನೇಮ್ ಆಫ್ L2. ನೆಕ್ಸ್ಟ್ ಮ್ಯೂ ನೇಮ್ ಆಫ್ L2, ನೇಮ್ ಆಫ್ ಎಕ್ಸ್, ನೇಮ್ ಆಫ್ L1, ನೇಮ್ ಆಫ್ L2. ನೆಕ್ಸ್ಟ್ ಇವು ಲಿಗ್ಯಾಂಡ್ಸ್ ನೇಮ್ ಮಾಡೋದಕ್ಕಿಂತ ಮೊದಲು ಮ್ಯೂ ಅಂತ ಬರೀಬೇಕಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ನೇಮ್ ಆಫ್ ವೈ. ಇದು ವೈ ತಾನೇ ಇದೆ. ನೇಮ್ ಆಫ್ ವೈ. ನೇಮ್ ಆಫ್ ವೈ. ಸರ್ ಇದೇ ಹೆಂಗೆ ಸರ್ ಮಾಡ್ತಕ್ಕಂಥದ್ದು? ಇವೆರಡು ಸೇಮ್ ಇದೆ, ಬಟ್ ಇವು ಮಾತ್ರ ಡಿಫರೆಂಟ್ ಇದೆ. ಆದ್ರಿಂದ ಫಸ್ಟ್ ಏನು ಮಾಡಬೇಕು? ಲಿಗ್ಯಾಂಡ್ಸ್ ನೇಮ್ ಮಾಡ್ಬೇಕು ತಾನೆ. ಫಸ್ಟ್ ಏನು ಮಾಡಬೇಕು? ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು. ದಟ್ ಈಸ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾದ್ರೆ ಏನು ಮಾಡಬೇಕು? ಅರ್ಥ ಆಯ್ತಾ? ನೇಮ್ ಆಫ್ L1 ಎರಡು ಡಿಫರೆಂಟ್ ಇದೆ, ಅದರಿಂದ ನೇಮ್ ಆಫ್ L1 ಬರೀತೀನಿ ನೋಡಿ.
ನೇಮ್ ಆಫ್ L1, ಅರ್ಥ ಆಯ್ತಾ? ಅದಕ್ಕಿಂತ ಮೊದಲು ಮ್ಯೂ ನೇಮ್ ಆಫ್ L1, ನೆಕ್ಸ್ಟ್ ಮ್ಯೂ ನೇಮ್ ಆಫ್ L2, ಮ್ಯೂ ನೇಮ್ ಆಫ್ L1, ಮ್ಯೂ ನೇಮ್ ಆಫ್ L2, ಅರ್ಥ ಆಯ್ತಾ? ಮ್ಯೂ ನೇಮ್ ಆಫ್ L2. ನೆಕ್ಸ್ಟ್ ಏನ್ ಮಾಡಬೇಕು? ಲಿಗ್ಯಾಂಡ್ಸ್ ಆಯ್ತು. ಎಕ್ಸ್ ಸೇಮ್ ಇರ್ತಕ್ಕಂಥ ರೀಸನ್ ಏನ್ ಮಾಡಬೇಕು? ಬಿಸ್, ಅರ್ಥ ಆಯ್ತಾ? ನೇಮ್ ಆಫ್ ಎಕ್ಸ್. ಇವೆರಡೂ ಸೇಮ್ ಇದ್ರೆ ಅರ್ಥ ಆಯ್ತಾ? ಬಿಸ್ ಅನ್ನೋ ವರ್ಡ್ ಬಂದು ನೇಮ್ ಆಫ್ ಎಕ್ಸ್ ಅಂತ ಮಾಡ್ತಕ್ಕಂಥದ್ದು, ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕಾದ್ರೆ ಇವೆರಡೂ ಸೇಮ್ ಇದೆ, ಅದಕ್ಕೋಸ್ಕರ ಏನ್ ಮಾಡಬೇಕು? ಡೈ, ಇವೆರಡು ಸೇಮ್ ಇದೆ ಲಿಗ್ಯಾಂಡ್ಸ್, ಅದರಿಂದ ಡೈ ಮ್ಯೂ ಅಥವಾ ಮ್ಯೂ ಡೈ ಅಂತ ಕೂಡ ಕೊಡ್ಬೋದು, ಅರ್ಥ ಆಯ್ತಾ? ಮ್ಯೂ ಡೈ, ಬೇಕಾದ್ರೆ ಮ್ಯೂ ಫಸ್ಟ್ ಕೊಡು, ಡೈ, ಮ್ಯೂ ಡೈ, ಅರ್ಥ ಆಯ್ತಾ? ನೇಮ್ ಆಫ್ ಲಿಗ್ಯಾಂಡ್ಸ್ ನೇಮ್ಸ್, ಅರ್ಥ ಆಯ್ತಾ? ಆಲ್ಫಾಬೆಟಿಕಲ್ ಸೇಮ್ ಇದ್ರೆ ಅರ್ಥ ಆಯ್ತಾ? ಆಲ್ಫಾಬೆಟಿಕಲ್ ಆರ್ಡರ್, ಡಿಫರೆಂಟ್ ಇದ್ರೆ ಆಲ್ಫಾಬೆಟಿಕಲ್ ಆರ್ಡರ್, ಸೇಮ್ ಇದ್ರೆ ಸೇಮ್ ಇದೆ ತಾನೆ, ಆದ್ರಿಂದ ಡೈ ನೇಮ್ ಆಫ್ L1. ನೆಕ್ಸ್ಟ್ ಇವೆರಡು ಸೇಮ್ ಇದೆ ತಾನೆ, ಇವೆರಡು ಸೇಮ್ ಇರ್ತಕ್ಕಂಥದ್ರಿಂದ ದಟ್ ಈಸ್ ನೇಮ್ ಆಫ್ ಎಕ್ಸ್. ಬಿಸ್ ನೇಮ್ ಆಫ್ ಎಕ್ಸ್. ಏನೇ ಡೌಟ್? ನೋಡಿ ಇಲ್ಲಿ ಈ 5 ಎಕ್ಸಾಂಪಲ್ಸ್ಗೂ 5 ಡಿಫರೆಂಟ್ ಟೈಪ್ಸ್ ಅಲ್ಲಿ. ಸರ್ ಇದೇನು ಸರ್ ಇಷ್ಟು ಕಾಂಪ್ಲಿಕೇಟ್ ಇದೆಯಾ? ಇಲ್ಲ, ನೀವು ಮಾಡ್ತಿದ್ರೆ ತುಂಬಾ ಈಸಿ ಅನ್ಸುತ್ತೆ, ಯಾಕಂದ್ರೆ ರೂಲ್ಸ್ ಎಲ್ಲ ಗೊತ್ತಿದೆ, ಅರ್ಥ ಆಯ್ತಾ? ಈ ತರ XLY ಟೈಪ್ ಅಲ್ಲಿ ಇದ್ರೆ XLY ಟೈಪ್ ಅಲ್ಲಿ ಡಿಫರೆಂಟ್ ಇದೆ. XLY ಟೈಪ್ ಅಲ್ಲಿ ಇದ್ರೆ ನೇಮ್ ಆಫ್ ಎಕ್ಸ್, ನ್ಯೂ ನೇಮ್ ಆಫ್ ಲಿಗ್ಯಾಂಡ್, ನೆಕ್ಸ್ಟ್ ನೇಮ್ ಆಫ್ ವೈ, ಅರ್ಥ ಆಯ್ತಾ? ಇದೆರಡು ಸೇಮ್ ಇದೆ, ಇದು ಲಿಗ್ಯಾಂಡ್ ಮಾತ್ರ, ಅರ್ಥ ಆಯ್ತಾ? ಲಿಗ್ಯಾಂಡ್ ಮಾತ್ರ ಚೇಂಜ್ ಇದೆ, ಅದು ಇವೆರಡು ಸೇಮ್ ಇದೆ ತಾನೆ, ಆದ್ರಿಂದ ನೇಮ್ ಆಫ್ ಲಿಗ್ಯಾಂಡ್ ಫಸ್ಟ್ ಮಾಡ್ಬಿಡು, ಇವೆರಡು ಸೇಮ್ ಇದ್ದಾಗ ನೇಮ್ ಆಫ್ ಲಿಗ್ಯಾಂಡ್ ಫಸ್ಟ್ ಮಾಡ್ಬಿಡು, ಬಿಸ್ ಅಂತ ಹಾಕಿ ನೇಮ್ ಆಫ್ ಎಕ್ಸ್ ತಾನಿದೆ, ನೇಮ್ ಆಫ್ ಎಕ್ಸ್ ಮಾಡ್ಬಿಡು. ಇದು ಡಿಫರೆಂಟ್ ಇದ್ದಾಗ ನೇಮ್ ಆಫ್ ಎಕ್ಸ್, ನೇಮ್ ಆಫ್ ನೇಮ್ ಆಫ್ L1, ಮ್ಯೂ ಅಂತ ಯಾವಾಗ ಕೊಡ್ಬೇಕು ಅಂದ್ರೆ ಇಲ್ಲಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಬಂದಾಗ ಮಾತ್ರ ಅದ್ರ ಮುಂದಗಡೆ ಮ್ಯೂ ಅನ್ನೋ ಒಂದು ಪ್ರಿಫಿಕ್ಸ್ ಕೊಡ್ಬೇಕಾಗತ್ತೆ ಅಷ್ಟೇ, ಅರ್ಥ ಆಯ್ತಾ? ಮ್ಯೂ ನೇಮ್ ಆಫ್ L1, ಮ್ಯೂ ನೇಮ್ ಆಫ್ L2, ನೆಕ್ಸ್ಟ್ ನೇಮ್ ಆಫ್ ವೈ. ನೆಕ್ಸ್ಟ್ ಇವೆರಡು ಸೇಮ್ ಇರ್ತಕ್ಕಂಥ ರೀಸನ್ ಇಂದ ಅರ್ಥ ಆಯ್ತಾ? ಫಸ್ಟ್ ನೇಮ್ ಆಫ್ L1, ನೇಮ್ ಆಫ್ L2, ನೆಕ್ಸ್ಟ್ ಅದಕ್ಕಿಂತ ಮೊದಲು ಮ್ಯೂ ಅಂತ ಬರಬೇಕು, ಮ್ಯೂ ನೇಮ್ ಆಫ್ L1, ಮ್ಯೂ ನೇಮ್ ಆಫ್ L2, ನೆಕ್ಸ್ಟ್ ದಟ್ ಈಸ್ ಬಿಸ್ ಅಂತ ಬರಬೇಕು, ಯಾಕಂದ್ರೆ ಸೇಮ್ ಇದೆ ತಾನೆ, ಬಿಸ್ ದಟ್ ಈಸ್ ನೇಮ್ ಆಫ್ ಎಕ್ಸ್, ಯಾಕಂದ್ರೆ ಎರಡು ಸೇಮ್ ಇದೆ ತಾನೆ. ನೆಕ್ಸ್ಟ್ ಇದರಲ್ಲಿ ಎರಡು ಸೇಮ್ ಇರ್ತಕ್ಕಂಥ ಬಿಸ್ ಅಂತ ಬರೀತೀವಿ, ಇದಕ್ಕಿಂತ ಮೊದಲು ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾಗತ್ತೆ, ದಟ್ ಈಸ್ ಎರಡು ಸೇಮ್ ಇರ್ತಕ್ಕಂಥ ರೀಸನ್ ಇವ್ ನೋಡಿ ಲಿಗ್ಯಾಂಡ್ಸ್ ಸೇಮ್ ಇದರಲ್ಲಿ ಎಕ್ಸ್, ಅರ್ಥ ಆಯ್ತಾ? ಅಂದ್ರೆ ಈ ಪಾರ್ಟ್ ಸೇಮ್, ಲಿಗ್ಯಾಂಡ್ಸ್ ಸೇಮ್. ಇವಾಗ ಈ ಪಾರ್ಟ್ ಸೇಮ್ ಇದರಲ್ಲಿ ಲಿಗ್ಯಾಂಡ್ಸ್ ಡಿಫರೆಂಟ್, ಇವಾಗ ಈ ಪಾರ್ಟ್ಸ್ ಡಿಫರೆಂಟ್, ಲಿಗ್ಯಾಂಡ್ಸ್ ಡಿಫರೆಂಟ್. ಇವಾಗ ಈ ಪಾರ್ಟ್ ಸೇಮ್, ಲಿಗ್ಯಾಂಡ್, ಅರ್ಥ ಆಯ್ತಾ? ಇವಾಗ ಈ ಪಾರ್ಟ್ ಡಿಫರೆಂಟ್, ಈ ಪಾರ್ಟ್ ಡಿಫರೆಂಟ್, ಲಿಗ್ಯಾಂಡ್, ಅರ್ಥ ಆಯ್ತಾ? ಈ 5 ಡಿಫರೆಂಟ್ ಟೈಪ್ಸ್ ಆಫ್ ಕಾಂಪೌಂಡ್ಸ್ ನೇಮ್ ಮಾಡಬೇಕಾದ್ರೆ ಅರ್ಥ ಆಯ್ತಾ? ಏನಿಲ್ಲ, ನಾವೇನಿಲ್ಲ, ಸೇಮ್ ಇದ್ದಾಗ ಬಿಸ್ ಅನ್ನೋದು ಬರಬೇಕು, ಅರ್ಥ ಆಯ್ತಾ? ಈ ಪಾರ್ಟ್ಸ್ ಸೇಮ್ ಇದ್ದಾಗ ನೇಮ್ ಆಫ್ ಲಿಗ್ಯಾಂಡ್ಸ್ ಫಸ್ಟ್ ಮಾಡಬೇಕು, ಇಲ್ಲ ಪಾರ್ಟ್ಸ್ ಡಿಫರೆಂಟ್ ಇದ್ದಾಗ ಎಕ್ಸ್ ಆದ್ಮೇಲೆ ಲಿಗ್ಯಾಂಡ್ಸ್ ಆದ್ಮೇಲೆ ಮತ್ತೆ ವೈ ಮಾಡ್ಬೇಕು, ಇಷ್ಟೇ. ಪಾರ್ಟ್ಸ್ ಡಿಫರೆಂಟ್ ಇದ್ದಾಗ ನೇಮ್ ಆಫ್ ಎಕ್ಸ್, ಲಿಗ್ಯಾಂಡ್ಸ್ ಡಿಫರೆಂಟ್ ಲಿಗ್ಯಾಂಡ್ಸ್ ಕೊಡ್ಬೇಕಾದ್ರೆ ಅರ್ಥ ಆಯ್ತಾ? ಮ್ಯೂ ಅಂತ ಎರಡು ಆಲ್ಫಾಬೆಟಿಕಲ್ ಆರ್ಡರ್ ಕೊಡೋಣ, ಅರ್ಥ ಆಯ್ತಾ? ಅದಾದ್ಮೇಲೆ ನೀವು ನೇಮ್ ಆಫ್ ವೈ ಸೇಮ್ ಇದ್ದಾಗ ಇವೆರಡನೇ ಸೇರಿ ಲಿಗ್ಯಾಂಡ್ಸ್ ಆದ್ಮೇಲೆ ನೇಮ್ ಮಾಡ್ತಕ್ಕಂಥದ್ದು ಬಿಸ್ ಅನ್ನೋ ವರ್ಡ್ ಉಪಯೋಗಿಸಿ, ಇಷ್ಟೇ ಡಿಫರೆಂಟ್, ಅರ್ಥ ಆಯ್ತಾ? ಮತ್ತೆ ಆಕ್ಸಿಜನ್ ಸ್ಟೇಟ್ ಹೆಂಗ್ ಸರ್? ಆಕ್ಸಿಜನ್ ಸ್ಟೇಟ್ ನಾನು ಹೇಳ್ತೀನಿ ಇವಾಗ, ಅರ್ಥ ಆಯ್ತಾ? ಇವಾಗ ನೋಡಿ ಇದನ್ನು ನೇಮ್ ಮಾಡೋಣ, ವೆರಿ ಸಿಂಪಲ್ ನೇಮ್ ಮಾಡ್ತಕ್ಕಂಥದ್ದು, ಅರ್ಥ ಆಯ್ತಾ? ಇದರಲ್ಲಿ ಫಸ್ಟ್ ನೇಮ್ ಆಫ್ ಎಕ್ಸ್ ಮಾಡ್ಬೇಕು ತಾನೆ, ಏನದು? ದಟ್ ಈಸ್ ಟೆಟ್ರಾ ಆಕ್ವಾ, ಇವು ನಿಮ್ಗೆ NCERT ಇಲ್ಲ ಬರೀಬೇಕು, ಸ್ಕ್ರೀನ್ ಶಾಟ್ ತೆಗೆದು ಬರೀಬೇಕಾದ್ರೆ, ಅರ್ಥ ಆಯ್ತಾ? ಟೆಟ್ರಾ
ಟೆಟ್ರಾ ಅಕ್ವಾ. ಆಫ್ ಮಾಡಿ ಸ್ಕ್ರೀನ್ ಶಾಟ್ ಬರೆದುಬಿಟ್ಟು ಮತ್ತೆ ನೀಟಾಗಿ ಹೋಗಿ, ಇಲ್ಲ ಅಲ್ಲಿಂದ ಅಲ್ಲಿಗೆ ಒಂದೊಂದೇ ಬರ್ಕೊಂಡು ಆಫ್ ಮಾಡ್ಕೊಂಡು ಪರ್ಫೆಕ್ಟ್ ಆಗ್ತಾ ಮತ್ತೆ ಪ್ರೊಸೀಡ್ ಆಗಿ. ಟೆಟ್ರಾ ಅಕ್ವಾ ನಿಕ್ಕಲ್, ಯಾಕಂದ್ರೆ ಇದು Cl ಇದೆ, ಇಲ್ಲಿ ಪ್ಲಸ್ ಇರುತ್ತೆ ಡೆಫಿನೆಟ್ ಆಗಿ, ಇದು ಮೈನಸ್ ಇದ್ರೆ ಪ್ಲಸ್ ತಾನೆ, ಅಲ್ಲಿ ಕ್ಯಾಟಾನಿಕ್ ಕಾಂಪ್ಲೆಕ್ಸ್. ದ ನೇಮ್ ಆಸ್ ಸಚ್ ನಿಕ್ಕಲ್. ಸರ್ ಆಕ್ಸಿಜನ್ ಸ್ಟೇಟ್ ಹೆಂಗ್ ಸರ್? ಮತ್ತೆ ಬರೋಣ, ಆಕ್ಸಿಜನ್ ಸ್ಟೇಟ್ ಗ್ಯಾಪ್ ಬಿಡು. ಅರ್ಥ ಆಯ್ತಾ? ನೆಕ್ಸ್ಟ್ ನೇಮ್ ಆಫ್ ಎಕ್ಸ್ ಆಗೋಯ್ತು. ನೆಕ್ಸ್ಟ್ ನೇಮ್ ಆಫ್ ಲಿಗ್ಯಾಂಡ್ ಮ್ಯೂ. ಯಾವ ಲಿಗ್ಯಾಂಡ್? ಹೈಡ್ರಾಕ್ಸಿಡು. ಯಾವ ಲಿಗ್ಯಾಂಡ್ ಇದೆ? ಹೈಡ್ರಾಕ್ಸಿಡು. ಮ್ಯೂ ಹೈಡ್ರಾಕ್ಸಿಡು. ಅರ್ಥ ಆಯ್ತಾ? ಅದಕ್ಕೆ ಬೇಕಾದ್ರೆ ಬ್ರಾಕೆಟ್ ಕೊಡಿ, ಇಲ್ಲ ಕೊಡದೇ ಇದ್ರೂ ಪರವಾಗಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ಬಟ್ ಬ್ರಾಕೆಟ್ ಕೊಟ್ಟಿಲ್ಲ ಅಂದ್ರೆ ಇದಂತೂ ಯೂಸ್ ಮಾಡಿ. ಅರ್ಥ ಆಯ್ತಾ? ಹೈಡ್ರಾಕ್ಸಿಡೋ, ಮ್ಯೂ ಹೈಡ್ರಾಕ್ಸಿಡೋ. ನೆಕ್ಸ್ಟ್ ನೇಮ್ ಆಫ್ ವೈ ತಾನೆ. ನೇಮ್ ಆಫ್ ವೈ ಅಂದ್ರೆ ದಿಸ್ ಈಸ್ ಟೆಟ್ರಾ ಅಕ್ವಾ. ಟೆಟ್ರಾ ಅಕ್ವಾ, ಟೆಟ್ರಾ ಅಕ್ವಾ. ಕೋಬಾಲ್ಟ್ ಇಲ್ಲಿ ಬರ್ತೀವಿ. ಕೋಬಾಲ್ಟ್ ಅರ್ಥ ಆಯ್ತು? ಆಕ್ಸಿಜನ್ ಸ್ಟೇಟ್ ಬ್ಲೂ ಸ್ಪೇಸ್ ಕ್ಲೋರೈಡ್, ಇದರಲ್ಲಿ ಕ್ಲೋರೈಡ್. ಅರ್ಥ ಆಗ್ತಿದೆಯಾ? ಟೆಟ್ರಾ ಅಕ್ವಾ ನಿಕ್ಕಲ್ ಆಕ್ಸಿಜನ್ ಸ್ಟೇಟ್ ಮ್ಯೂ ಹೈಡ್ರಾಕ್ಸಿಡೋ ಟೆಟ್ರಾ ಅಕ್ವಾ. ನೋಡಿ, ಟೆಟ್ರಾ ಅಕ್ವಾ ನಿಕ್ಕಲ್ ಆಕ್ಸಿಜನ್ ಸ್ಟೇಟ್ ಗ್ಯಾಪ್ ಬಿಟ್ಟಿದ್ದೀವಿ. ಮ್ಯೂ ಬರಬೇಕು, ಯಾಕಂದ್ರೆ ಬ್ರಿಡ್ಜಿಂಗ್ ಲಿಗ್ಯಾಂಡ್ ಬರೋದಕ್ಕಿಂತ ಮೊದಲು ಮ್ಯೂ ಹೈಡ್ರಾಕ್ಸಿಡೋ ಟೆಟ್ರಾ ಅಕ್ವಾ ಕೋಬಾಲ್ಟ್ ಆಕ್ಸಿಜನ್ ಸ್ಟೇಟ್ ಸ್ಪೇಸ್ ಬಿಟ್ಬಿಟ್ಟು ಕ್ಲೋರೈಡ್. ಅರ್ಥ ಆಗಿದೆಯಾ? ರೂಲ್ಸ್ ಎಲ್ಲ ಗೊತ್ತಿದೆ. ಇವಾಗ ಆಕ್ಸಿಜನ್ ಸ್ಟೇಟ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕು. ಹೆಂಗ್ ಸರ್ ಮಾಡ್ತಕ್ಕಂಥದ್ದು? ವೆರಿ ಸಿಂಪಲ್. ಯು ನ್ಯೂಟ್ರಲ್, ಯು ನ್ಯೂಟ್ರಲ್. ಅರ್ಥ ಆಯ್ತು? ಯು ನ್ಯೂಟ್ರಲ್, ಯು ನ್ಯೂಟ್ರಲ್. ಈಚ್ OH -1. ಅರ್ಥ ಆಯ್ತು? ಈಚ್ Cl -1. ಅರ್ಥ ಆಯ್ತಾ? ಈಚ್ Cl -1. ಅಲ್ಲಿಗೆ -1 ಇಂಟು 3 ಎಷ್ಟಾಗುತ್ತೆ? -4 ಆಗುತ್ತೆ. ಅರ್ಥ ಆಗಿದೆ? ಇದು -1, ಇದು -1 ಇಂಟು 3 ಟೋಟಲ್ -4. ಆ ಕಡೆ ಹೋದ್ರೆ +4. ಎರಡಿದಾವೆ. ಎರಡಿದ್ರೆ ಡಿವೈಡೆಡ್ ಬೈ 2 ಮಾಡಬೇಕು. 2 ಸೆಂಟಿಮೀಟರ್ ರೇಡಿಯಸ್ ಅಂತಾನೆ ಡಿವೈಡ್ ಬೈ 2 ಮಾಡಬೇಕು. ಇಲ್ಲಿ 2. ಅರ್ಥ ಆಯ್ತಾ? ಎನಿ ಡೌಟ್? ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಇಟ್ಸ್ ವೆರಿ ಸಿಂಪಲ್. ನಾವು ಆಕ್ಸಿಜನ್ ಸ್ಟೇಟ್ ಏನು ಮಾಡಬೇಕು? ಇಲ್ಲಿ 2 ಆಗಬೇಕು, ಇಲ್ಲಿ 2 ಆಗಬೇಕು. ಸರ್ ಒಂದು ವೇಳೆ 3 ಬಂದ್ರೆ ಹೆಂಗ್ ಸರ್ ನಾವು ಅದನ್ನು ಡಿವೈಡ್ ಮಾಡೋದು ಅಂತ ನಿಮಗೆ 2 ಮೇಲೆ ಬರ್ಬೋದು. ಅರ್ಥ ಆಯ್ತಾ? 3 ಬರ್ತಕ್ಕಂಥ ಕಾಂಪ್ಲೆಕ್ಸಸ್ ಆ ಥರ ಕೊಡೋದಿಲ್ಲ. ಒಂದು ವೇಳೆ ಬಂದ್ರೆ 3 ಅಂತ ಅಂದ್ವಿ. ಬರಲ್ಲ ಅಂತ ಬರೋದಿಲ್ಲ, ಕೊಡೋದಿಲ್ಲ. ಅರ್ಥ ಆಯ್ತಾ? ನಾವು ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತು? 3 ಬಂದಾಗ 3 ಅಂತ ಕೊಟ್ಬಿಡಿ. ನೀವು ಬರೋದಿಲ್ಲ, ಬಂದ್ರೆ 3 ಅಂತ ಕೊಟ್ಬಿಡಿ. ಅರ್ಥ ಆಯ್ತು? 5 ಬಂದಾಗ 5 ಅಂತ ಕೊಟ್ಬಿಡಿ. ಬರೋದಿಲ್ಲ, ಬಂದ್ರೆ ಕೊಟ್ಬಿಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿ ಈ ಕಾಂಪೌಂಡ್ ಹೆಂಗೆ ಗೊತ್ತಾಯ್ತಾ? ಇವಾಗ ಇದು ಈ ಟೈಪಲ್ಲಿ ಇದೆ ತಾನೆ. ಫಸ್ಟ್ ಯಾವ್ದು ಮಾಡಬೇಕು? ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು. ಅದಕ್ಕೆ ಫಸ್ಟ್ ಮ್ಯೂ ಹೈಡ್ರಾಕ್ಸಿಡೋ, ಮ್ಯೂ ಹೈಡ್ರಾಕ್ಸಿಡೋ. ಅರ್ಥ ಆಯ್ತಾ? ಮ್ಯೂ ಹೈಡ್ರಾಕ್ಸಿಡೋ ನೇಮ್ ಆಫ್ ಲಿಗ್ಯಾಂಡ್ ಆಯ್ತಾ? ನೆಕ್ಸ್ಟ್ ಇವೆರಡು ಸೇಮ್ ಇರ್ತಕ್ಕಂಥ ರೀಸನ್ ಇಂದ ಬಿಸ್ ಅನ್ನೋ ವರ್ಡ್ ಉಪಯೋಗಿಸು. ಬಿಸ್. ಅರ್ಥ ಆಯ್ತಾ? ಟೆಟ್ರಾ ಅಕ್ವಾ ಇವೆರಡು ಸೇಮ್ ಇವೆ. ಈ ಗ್ರೂಪ್ಸ್ ಎರಡು ಸೇಮ್ ತಾನೆ, ಅದರಿಂದ ಬಿಸ್. ಟೆಟ್ರಾ ಅಕ್ವಾ, ಟೆಟ್ರಾ ಅಕ್ವಾ. ಇದು ಕ್ಯಾಟಾನಿಕ್ ಕಾಂಪ್ಲೆಕ್ಸ್. ದ ನೇಮ್ ಆಸ್ ಸಚ್ ನಿಕ್ಕಲ್. ಅರ್ಥ ಆಯ್ತಾ?
ಇವಾಗ ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕು ಇಲ್ಲಿ. ಆಕ್ಸಿಡೇಷನ್ ಸ್ಟೇಟ್ ಆದಷ್ಟು ಡಿವೈಡ್ ಮಾಡಿ ಬರೀಬೇಕು. ಅರ್ಥ ಆಯ್ತಾ? ಇವಾಗ ಸೇಮ್ ಇದರಲ್ಲಿ ಕೂಡ ಇದು ನ್ಯೂಟ್ರಲ್ಲೇ, ಇದು ನ್ಯೂಟ್ರಲ್ಲೇ. ಇಲ್ಲಿ OH is -1. ಅರ್ಥ ಆಯ್ತಾ? ಇಲ್ಲಿ 3 Cl ಇದೆ. ಈ Cl is -1, ಟೋಟಲ್ -4 ಆಗುತ್ತೆ. ಆ ಕಡೆ ಹೋದ್ರೆ +4 ಆಗುತ್ತೆ. /2 ಎರಡಕ್ಕೂ ಡಿವೈಡ್ ಮಾಡಬೇಕು. ಅದರಿಂದ 2 ಅಂತ ಕೊಡಬೇಕಾಗತ್ತೆ. ಏನ್ ಹೇಳಿ? 2. ಅರ್ಥ ಆಯ್ತಾ? ಏನು ಮತ್ತೆ ಏನಿದೆ? ಕ್ಲೋರೈಡ್. ಯಾಕಂದ್ರೆ ಫುಲ್ ನೇಮ್ ಆಫ್ ಆನಯನ್ ಕ್ಲೋರೈಡ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇದನ್ನ ನೇಮ್ ಮಾಡಬೇಕಾದ್ರೆ ಇದು ಯಾವ ಟೈಪಲ್ಲಿ ಇದೆ? X, L1, L2, Y ಎಲ್ಲ ಡಿಫ್ರೆಂಟ್ ಇದೆ. ಇದು ಡಿಫ್ರೆಂಟ್ ಗ್ರೂಪ್, ಇದು ಡಿಫ್ರೆಂಟ್ ಗ್ರೂಪ್, ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್. 2 ಬ್ರಿಡ್ಜಿಂಗ್ ಲಿಗಂಡ್ಸ್ ಇದರಲ್ಲಿ. ಅರ್ಥ ಆಯ್ತಾ? ಇದನ್ನ ನೇಮ್ ಮಾಡಬೇಕಾದ್ರೆ ಅರ್ಥ ಫಸ್ಟ್ ಕ್ಯಾಟೈನ್ ನೇಮ್ ಮಾಡ್ಬೇಕು. ಕ್ಯಾಟೈನ್ ನೇಮ್ ಮಾಡ್ಬೇಕು. ನೇಮ್ ಆಫ್ X ಅಂದ್ರೆ ಇದು ಟೆಟ್ರಾಅಮೈನ್ ಕೋಬಾಲ್ಟ್ ಆಗಿನ ಸ್ಟೇಟ್ ಮತ್ತೆ ಬರೆಯೋಣ. ಇವು L1 L2 ಬರಬೇಕಾದ್ರೆ ಫಸ್ಟ್ ನೀವು ಬ್ರಿಡ್ಜಿಂಗ್ ಲಿಗಂಡ್ ನೇಮ್ ಮಾಡ್ಬೇಕಾದ್ರೆ ಫಸ್ಟ್ ಮ್ಯೂ ಅಂತ ಕೊಡ್ಲೇಬೇಕು. ಅರ್ಥ ಆಯ್ತಾ? ಮ್ಯೂ ಇವು ಆಲ್ಫಾಬೆಟಿಕಲ್ ಆರ್ಡರ್ ಮಾಡಬೇಕು. ಇದೇನಿದು? ಅಮಿಡೋ. ಮ್ಯೂ ಅಮಿಡೋ. ಅರ್ಥ ಆಯ್ತಾ? ನೆಕ್ಸ್ಟ್ ಮ್ಯೂ ಹೈಡ್ರಾಕ್ಸಿಡೋ. ಏನೇಳಿ? ಮ್ಯೂ ಹೈಡ್ರಾಕ್ಸಿಡೋ. ಮ್ಯೂ ಹೈಡ್ರಾಕ್ಸಿಡೋ. ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನ ಮಾಡ್ಬೇಕಾದ್ರೆ ವೈನ ಅಲ್ಲಿ ಇವೆರಡು ಆಯ್ತು. ನೆಕ್ಸ್ಟ್ ನೇಮ್ ಆಫ್ ವೈ. ಇದ್ರಲ್ಲಿ ಕೂಡ ಡಿಫ್ರೆಂಟ್ ಇದೆ ಆಲ್ಫಾಬೆಟಿಕಲ್ ಆರ್ಡರ್. ಡೈಅಮೈನ್ ಡೈಕ್ಲೋರಿಡೋ, ಡೈಅಮೈನ್ ಡೈಕ್ಲೋರಿಡೋ, ಹೈಡ್ರಾಕ್ಸಿಡೋ. ನೋಡಿ ಇಲ್ಲಿ ಆರ್ಲಿ ಬರ್ದಿಬೇಕಾದ್ರೆ ಓ ಕೊಡಿ, ಇಲ್ಲಿ ಬರ್ಕೊಳ್ಳಿ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಹೈಡ್ರಾಕ್ಸಿಡೋ, ಡೈಅಮೈನ್ ಡೈಕ್ಲೋರಿಡೋ, ಕೋಬಾಲ್ಟ್. ದೊಡ್ಡದಾಗಿದೆ ನೇಮ್ ಇದು. ಆಕ್ಸಿಜನ್ ಸ್ಟೇಟ್ ಸಲ್ಫೇಟ್. ಇವಾಗ ಆಕ್ಸಿಜನ್ ಸ್ಟೇಟ್ ತಾನೆ. SO4 is always -2. ಅರ್ಥ ಆಯ್ತಾ? ಈಚ್ Cl -1, NH2 -1, OH -1. ಅರ್ಥ ಆಯ್ತಾ? -1 -2 -1 into 2 -2 ಟೋಟಲ್ -4 ಆಯಿತು. ಇದು -2 ಟೋಟಲ್ -6. ಆ ಕಡೆ ಹೋದ್ರೆ +6 /3 /2. ಯಾಕಂದ್ರೆ 2 ಸೆಂಟಿಮೀಟರ್ ಇದೆ. /2 6 ಹೆಂಗ್ ಅಂತ ಗೊತ್ತಾಯ್ತಾ? SO4 -2, ಈಚ್ Cl -1 ಎರಡಿದೆ. -1 into 2 ಅಲ್ಲಿಗೆ -4 ಆಗೋಯ್ತು ಈ ಎರಡರಿಂದ. ಇದು -1, ಇದು -1 ಟೋಟಲ್ ಏನಾಗುತ್ತೆ? -2 ಟೋಟಲ್ ಏನಾಯ್ತು? 6 /2 ಆದ್ರಿಂದ ದಟ್ ಈಸ್ 3. ಅರ್ಥ ಆಯ್ತಾ? ಇಲ್ಲೂ 3. Read out. Tetraamine, cobalt 3, mu amido, mu hydroxido, diamine. ಅರ್ಥ ಆಯ್ತಾ? ಡೈಕ್ಲೋರಿಡೋ, ಕೋಬಾಲ್ಟ್. ಅರ್ಥ ಆಯ್ತಾ? 3 ಸಲ್ಫೇಟ್. ಫುಲ್ ನೇಮ್ ಆಫ್ ಆನೈನ್ ಲಾಸ್ಟ್ ಅಲ್ಲಿ ಸಲ್ಫೇಟ್ ಅಷ್ಟೆ. ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಇದನ್ನೇ ಮಾಡೋಣ. ಅರ್ಥ ಆಯ್ತಾ? ಸ್ಪೇಸ್ ಕಡಿಮೆ ಆಯ್ತಾ? ನಾನು ಉಚ್ಚಾರಣೆ ಮಾಡ್ತಾ ಇದ್ದೆ ನೋಡಿ. ಬೇಕಾದ್ರೆ ನಿಮ್ಗೆ ಕಾಣಿಸಲಿಲ್ಲ ಅಂದ್ರೆ ನೋಡಿ. ಟೆಟ್ರಾಅಮೈನ್ ಕೋಬಾಲ್ಟ್ ಆಕ್ಸಿಜನ್ ಸ್ಟೇಟ್ 3 ಹೆಂಗ್ ಬಂದದ್ದು ಮತ್ತೆ ನೋಡೋಣ. ಮ್ಯೂ ಅಮಿಡೋ NH2 ಅಮಿಡೋ OH. ಅರ್ಥ ಆಯ್ತಾ? ಹೈಡ್ರಾಕ್ಸಿಡೋ, ಮ್ಯೂ ಹೈಡ್ರಾಕ್ಸಿಡೋ, ಡೈಅಮೈನ್ ಡೈಕ್ಲೋರಿಡೋ,
ಕೋಬಾಲ್ಟ್ ಆಕ್ಸಿಜನ್ ಸ್ಟೇಟ್ ಪೇರೆನ್ಸಿಸ್ ಹಾಕಿ ಸಲ್ಫೇಟ್. ಇವಾಗ ಆಕ್ಸಿಜನ್ ಕಂಡಿಡ್ಬೇಕಾದ್ರೆ -1 -1 ಯಾಕಂದ್ರೆ OH -1 NH2 -1 -1 -1 -2 -1 into 2 -2 SO4 -2 ಟೋಟಲ್ ಏನಾಗುತ್ತೆ -6 ಆಗುತ್ತೆ. ಅರ್ಥ ಆಯ್ತು? ಡಿವೈಡೆಡ್ ಬೈ 2 ಮಾಡಬೇಕು, ಯಾಕಂದ್ರೆ 2 ಕೋಬಾಲ್ಟ್ಸ್ದಾಗ, ಅದರಿಂದ 3 ಬರುತ್ತೆ. 6 ಡಿವೈಡ್ ಬೈ 2 3 ದಟ್ ಈಸ್, ಅರ್ಥ ಆಗಿದೆಯಾ? ಆ ಕಡೆ ಹೋದ್ರೆ +6 ಆಗಿರುತ್ತೆ ತಾನೆ, ಡಿವೈಡ್ ಬೈ 2 ಅಂದರೆ ದಟ್ ಇಸ್ 3 ಎನಿ ಡೌಟ್? -6 ಆಗಿರುತ್ತಲ್ವ ಇದು -2, ಇದು 1 into 2, ಇದು -1 ಇದು -1, ಆ ಕಡೆ ಹೋದ್ರೆ ಟೋಟಲ್ +6 ಆಗುತ್ತೆ. -1 into 2 -2 ಟೋಟಲ್ ಏನಾಗುತ್ತೆ -6, ಆ ಕಡೆ ಹೋದ್ರೆ +6 ಡಿವೈಡ್ ಬೈ 2 ಮಾಡಿದ್ರೆ 3 ಆಕ್ಸಿಜನ್ ಸ್ಟೇಟ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇದನ್ನು ನೇಮ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು? ನೇಮ್ ಆಫ್ ಲಿಗ್ಯಾಂಡ್ಸ್ ಮಾಡಬೇಕು. ಯಾಕಂದ್ರೆ ಇದು ಸೇಮ್ ಇದೆ, ಇದು ಸೇಮ್ ಇದ್ರೆ ಏನು ಮಾಡಬೇಕು? ನೇಮ್ ಆಫ್ ಲಿಗ್ಯಾಂಡ್ಸ್ ಮಾಡಬೇಕು. ನೇಮ್ ಆಫ್ ಲಿಗ್ಯಾಂಡ್ಸ್ ಡಿಫರೆಂಟ್ ಇದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಇದನ್ನು ಮಾಡೋಣ. ನೇಮ್ ಆಫ್ ಲಿಗ್ಯಾಂಡ್ ಅಂದ್ರೆ ಫಸ್ಟ್ ಮ್ಯೂ ಏನಿದೆ? ಮ್ಯೂ ಅಮಿಡೋ, ಅರ್ಥ ಆಯ್ತಾ? ನೈಟ್ರಿಟೋಯನ್, ಅಗೇನ್ ಮ್ಯೂ ನೈಟ್ರಿಟೋಯನ್, ಅಥವಾ ಎನ್ ನೈಟ್ರಿಟೋ. ಮ್ಯೂ ನೈಟ್ರಿಟೋ ಎನ್ ಅಥವಾ ಎನ್ ನೈಟ್ರಿಟೋ. ಅರ್ಥ ಆಯ್ತಾ? ಎರಡು ಲಿಗ್ಯಾಂಡ್ಸ್ ಆಗೋಯ್ತಾ? ಲಿಗ್ಯಾಂಡ್ಸ್ ಆಗೋಯ್ತಾನೆ? ಲಿಗ್ಯಾಂಡ್ಸ್ ಆಗೋಯ್ತು. ಮ್ಯೂ ಅಮಿಡೋ, ಮ್ಯೂ ನೈಟ್ರಿಟೋಯನ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಲಿಗ್ಯಾಂಡ್ಸ್ ಆಗೋಯ್ತು. ಇವೆರಡು ಸೇಮ್ ಇರ್ತಕ್ಕಂಥ ರೀಸನ್ ಇಂದ ಬಿಸ್ ಅನ್ನೋ ವರ್ಡ್ ಉಪಯೋಗಿಸಬೇಕು. ಏನ್ ಹೇಳಿ? ಬಿಸ್. ಅರ್ಥ ಆಯ್ತಾ? ಟೆಟ್ರಾಅಮೈನ್ ಕೋಬಾಲ್ಟ್ ಆಕ್ಸಿಜನ್ ಸ್ಟೇಟ್ ನಾವು ಗ್ಯಾಪ್ ಬಿಡೋಣ, ಅಂದ್ರೆ ಪೇರೆನ್ಸಿಸ್ ಆಗ್ಬಿಡೋಣ. ನೈಟ್ರೇಟ್, NITRAT, ನೈಟ್ರೇಟ್. NO3 ಟ್ವೈಸ್ ಇರುತ್ತೆ, ನೈಟ್ರೇಟ್. ಇವಾಗ ಆಕ್ಸಿಜನ್ ಸ್ಟೇಟ್ ಕಂಡುಹಿಡಿಯೋಣ. ಅರ್ಥ ಆಯ್ತಾ? ಇದು -1, ಇದು -1. ಈಚ್ ನೈಟ್ರೇಟ್ ಈಸ್ -1. ಎರಡಿದಾವೆ. -1 into 2, -1 into 2, -2, -1 -2 ಟೋಟಲಿ -4 ಆಗುತ್ತೆ. ಇವು ನ್ಯೂಟ್ರಲ್. ಅರ್ಥ ಆಯ್ತಾ? NH3 ನ್ಯೂಟ್ರಲ್ ತಾನೆ, ಆ ಕಡೆ ಹೋದ್ರೆ ಏನಾಗುತ್ತೆ? +4 ಆಗುತ್ತೆ. ಡಿವೈಡ್ ಬೈ 2 ಮಾಡಿದ್ರೆ 2. ಅರ್ಥ ಆಯ್ತಾ? ಆಕ್ಸಿಜನ್ ಸ್ಟೇಟ್ ಈಸ್ 2. ಯಾಕೆ ಆಕ್ಸಿಜನ್ ಸ್ಟೇಟ್ 2 ಅಂತ ಗೊತ್ತಾಯ್ತಾ? ಎರಡಕ್ಕೂ ಡಿವೈಡ್ ಮಾಡಿದೀವಿ. -1 into 2, -1 -2 ಎರಡು ಇದು ಮಾಡಿದ್ರೆ ಆಡ್ ಮಾಡಿದ್ರೆ -4, ಆ ಕಡೆ ಹೋದ್ರೆ +4 ಆಗುತ್ತೆ. ಡಿವೈಡ್ ಬೈ 2 ಮಾಡ್ಬೇಕು, ಯಾಕಂದ್ರೆ 2 ಸೆಂಟ್ರಲ್ ಮೆಟಲ್ ಆಟಮ್ಸ್ ಇದೆ, ಅದರಿಂದ ಆಕ್ಸಿಜನ್ ಸ್ಟೇಟ್ ಈಸ್ 2. ಅರ್ಥ? ಫುಲ್ ನೇಮ್ ಆಫ್ ಆನೈನ್ ನೈಟ್ರೇಟ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇವು ಸೇಮ್ ಇದೆ, ಅದರಿಂದ ಏನ್ ಮಾಡಬೇಕು? ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು. ಆ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾದ್ರೆ ಎರಡು ಸೇಮ್ ಇರ್ತಕ್ಕಂಥ ರೀಸನ್ ಇಂದ ದಟ್ ಈಸ್ ಮ್ಯೂ ಡೈ ಹೈಡ್ರಾಕ್ಸಿಡೋ. ಅರ್ಥ ಆಯ್ತಾ? ಮ್ಯೂ ಡೈಹೈಡ್ರಾಕ್ಸಿಡೋ. ಇವೆರಡು ಸೇಮ್ ಇದೆ, ಇವೆರಡು ಗ್ರೂಪ್ಸ್ ಸೇಮ್ ಇದೆ ತಾನೆ, ಆದ್ರಿಂದ ಬಿಸ್. ಅರ್ಥ ಆಯ್ತಾ? ಟೆಟ್ರಾ ಅಕ್ವಾ, ಐರನ್. ಅರ್ಥ ಆಯ್ತಾ? ಟೆಟ್ರಾ ಅಕ್ವಾ ಐರನ್, ಯಾಕಂದ್ರೆ ಇದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ತಾನೆ. ಐರನ್ ಆಕ್ಸಿಜನ್ ಸ್ಟೇಟ್ ಗ್ಯಾಪ್ ಬಿಡೋಣ. ಅರ್ಥ ಆಯ್ತಾ? ಆಕ್ಸಿಜನ್ ಸ್ಟೇಟ್ ಗ್ಯಾಪ್ ಬಿಡೋಣ ಅಂತ ವಿತಿನ್ ದ ಪೇರೆನ್ಸಿಸ್ ಆಗಿ ಬಿಟ್ಬಿಡೋಣ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಸಲ್ಫೇಟ್ ಇದೆ ತಾನೆ, ಸಲ್ಫೇಟ್.
ಬೋರ್ಡ್ ಚಿಕ್ಕದಾಗಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ದಟ್ ಈಸ್ ಒಂದೊಂದೇ ನೀವು ಇದರಲ್ಲಿ ಬನ್ನಿ, ನೀಟಾಗಿ ಸಿಗುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ಮ್ಯೂ ಡೈಹೈಡ್ರಾಕ್ಸಿಡೋ ಬಿಸ್ ಟೆಟ್ರಾ ಆಕ್ವಾ ಐರನ್. ಇವು ಆಕ್ಸಿಜನ್ ಸ್ಟೇಟ್ ಕಡಿಬೇಕು ತಾನೆ. ಈಚ್ OH -1 -1 into 2 -2. ಇವು ನ್ಯೂಟ್ರಲ್, ಇವು ನ್ಯೂಟ್ರಲ್. SO4 is -2 -2 into 2 -4 -4. ಇವು -1 -1 ತಾನೆ, -2 ಟೋಟಲ್ -6. ಆ ಕಡೆ ಹೋದ್ರೆ +6. ಅರ್ಥ ಆಯ್ತು? ಡಿವೈಡೆಡ್ ಬೈ 2 ಮಾಡಬೇಕು. ದಟ್ ಈಸ್ 3. ದ ಆಕ್ಸಿಜನ್ ಸ್ಟೇಟ್ ಈಸ್ 3. ಅರ್ಥ ಆಗಿದೆಯಾ? 3 ಸಲ್ಫೇಟ್. ಮ್ಯೂ ಡೈಹೈಡ್ರಾಕ್ಸಿಡೋ, ಎರಡು ಸೇರಿದೆ ಡೈಹೈಡ್ರಾಕ್ಸಿಡೋ. ಬಿಸ್ ಅಂತ ವರ್ಡ್ ಉಪಯೋಗಿಸಬೇಕು, ಯಾಕಂದ್ರೆ ಈ ಗ್ರೂಪ್ಸ್ ಎರಡು ಸೇವ್ ಇದೆ. ಬಿಸ್ ಟೆಟ್ರಾ ಆಕ್ವಾ, ಎರಡು ಒಂದೇ ಸಲ ಬಂದ್ಬಿಡ್ತಾ ಇದೆ, ಒಂದೇ ಸಲ ಬಿಡ್ತದೆ. ಟೆಟ್ರಾ ಆಕ್ವಾ ಐರನ್, ಒಂದೇ ಸಲ ಬಂದ್ಬಿಡ್ತದೆ. ಐರನ್ 3 ಸಲ್ಫೇಟ್. 3 ಸಲ್ಫೇಟ್. 3 ಹೆಂಗ್ ಬಂತು ಅಂತ ಗೊತ್ತಾಯ್ತಾ? ಈಚ್ SO4 -2 -2 into 2. ಅರ್ಥ ಆಯ್ತಾ? ಈಚ್ OH -1 -1 into 2. ಟೋಟಲ್ ಏನಾಗುತ್ತೆ? -6 ಆಗುತ್ತೆ. ಆ ಕಡೆ ಹೋದ್ರೆ +6 ಆಗುತ್ತೆ. ಎರಡು ಸೆಂಟ್ರಲ್ ಮೆಟಲ್ ಲೈನ್ಸ್ ಡಿವೈಡ್ ಮಾಡಬೇಕು, ಡಿವೈಡ್ ಬೈ 2 ಮಾಡಿ 3 ಬರುತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ದ ಆಕ್ಸಿಜನ್ ಸ್ಟೇಟ್. ಈ ತರ ನಾವು ಈ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ಏನ್ ಮಾಡ್ತೀವಿ? ಎನಿ ಡೌಟ್? ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ಏನ್ ಮಾಡ್ತೀವಿ? ಇನ್ನೊಂದ್ಸಲಿ ನೋಡಿ ಇಲ್ಲಿ. ಅರ್ಥ ಆಯ್ತಾ? ನೀವು ಇಲ್ಲಿ ಏನು ಟ್ರಿಕ್ಸ್ ಇದೆಲ್ಲ ಬೇಕಾದ್ರೆ ಮರ್ತು ಬಿಟ್ಟು ನಡೆಯುತ್ತೆ. ಮೈಂಡಲ್ಲಿ ಒಂದು ಇರ್ಲಿ ಸಾಕು. ಬ್ರಿಡ್ಜಿಂಗ್ಗೆ ಇನ್ವಾಲ್ವ್ ಅಂದ್ರೆ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ಗೆ ಅದು ಒಂದಿರಲಿ, ಎರಡಿರಲಿ, ಏನೇ ಇರಲಿ, ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ಗೆ ಆ ಕಡೆ ಈ ಕಡೆ ಎರಡು ಗ್ರೂಪ್ಸ್ ಇತ್ತಾ? ಎರಡು ಗ್ರೂಪ್ಸ್ ಇದ್ದೇ ಇರ್ತವೆ. ಆ ಎರಡು ಗ್ರೂಪ್ಸ್ ಸೇಮ್ ಇತ್ತಾ? ಅರ್ಥ ಆಯ್ತಾ? ಲಿಗ್ಯಾಂಡ್ಸ್ ಆದ್ಮೇಲೆ ನೇಮ್ ಮಾಡಿ. ಇಲ್ಲ ಈ ತರ ಡಿಫರೆಂಟ್ ಇದ್ರೆ ಫಸ್ಟ್ X ಮಾಡಿಬಿಡು, ಫಸ್ಟ್ ಇದು ಮಾಡಿಬಿಡು, ಮತ್ತೆ ಲಿಗ್ಯಾಂಡ್ಸ್ ಮಾಡು, ಮತ್ತೆ ಇದು ಮಾಡು. ರೂಲ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇವೆರಡು ಡಿಫರೆಂಟ್ ಇದ್ರೆ ಫಸ್ಟ್ ಇದನ್ನ ಮಾಡು, ಮತ್ತೆ ಲಿಗ್ಯಾಂಡ್ಸ್ ನೇಮ್ ಮಾಡು, ಮತ್ತೆ ಇದನ್ನ ನೇಮ್ ಮಾಡು. ಇವೆರಡು ಸೇಮ್ ಇದ್ರೆ ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡಬೇಡು, ಮತ್ತೆ ಬಿಸ್ ಅನ್ನೋ ವರ್ಡ್ ಉಪಯೋಗಿಸಿ ಇವನ್ ನೇಮ್ ಮಾಡ್ಬಿಡು. ಇದನ್ನ ಒಂದರ ನೇಮ್ ಮಾಡಿದ್ರೆ ಎರಡು ಮಾಡ್ದಂಗಿತ್ತಾನೆ. ಇದನ್ನೇ ಮಾಡ್ಬಿಟ್ರೆ ಇದು ಮಾಡ್ದಂಗೆ. ಅಲ್ಲಿಗೆ ಬಿಸ್ ಅನ್ನೋ ವರ್ಡ್ ಉಪಯೋಗಿಸ್ಬೇಕಷ್ಟೆ. ಎರಡು ಸೇಮ್ ಇದ್ರೆ ಈ ತರ ಇದೆ. ಬಿಸ್ ಅನ್ನೋ ವರ್ಡ್ ಉಪಯೋಗಿಸಿ. ಅರ್ಥ ಆಯ್ತು? ಇಲ್ಲಿ ಬಿಸ್ ಅನ್ನೋ ಟೆಟ್ರಾ ಆಕ್ವಾ ನಿಕ್ಕಲ್ ಆಕ್ಸಿಜನ್ ಸ್ಟೇಟ್. ಇವಾಗ ಆಕ್ಸಿಜನ್ ನಿಕ್ಕಲ್ ಆದ್ಮೇಲೆ ಆಕ್ಸಿಜನ್ ಸ್ಟೇಟ್ ನ ಬರೀಬೇಕು. ಸೆಂಟ್ರಲ್ ಮೆಟಲ್ ಆಕ್ಸಿಜನ್ ಸ್ಟೇಟ್ ನ ಪ್ಯಾರೆನ್ಸಿಸ್. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೆಂಗಪ್ಪ ಅಂದ್ರೆ, ಇದರಲ್ಲಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಏನಾದ್ರು ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ರೆ ಅದನ್ನು ಕೌಂಟ್ ತಗೋಬೇಡ. ಈ ತರ ಆನೈನಿಕ್ ಲಿಗ್ಯಾಂಡ್ಸ್ ಇದ್ರೆ ಅದ್ರ ಚಾರ್ಜ್ ಈ ಒಳಗಡೆ ಆಚೆ ಏನಾದ್ರು ಅಯನೈಸೇಷನ್ ಸ್ಪೇಸ್ ಅಂದ್ರೆ ಚಾರ್ಜ್ಡ್ ಇವಿದ್ರೆ ಅವಕ್ಕೆ ಚಾರ್ಜ್ ದಟ್ ಈಸ್ ಆಡ್ ಮಾಡಿಕೊಂಡು ಆ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ. ಅರ್ಥ ಆಯ್ತಾ? ಆ ಕಡೆ ಏನಾದ್ರು ಇದ್ರ ಮೇಲೆ ಏನಾದ್ರು ಪ್ಲಸ್ ಇದ್ರೆ ಆ್ಯಡ್ ಆಗುತ್ತೆ, ಮೈನಸ್ ಇದ್ರೆ ಅರ್ಥ ಆಯ್ತಾ? ಆವಾಗ ಅಯಾನ್ ಅಂತ ಬರೀಬೇಕು ಲಾಸ್ಟಲ್ಲಿ. ಆಕ್ಸಿಜನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡೋದು ಆಲ್ರೆಡಿ ಗೊತ್ತಿದೆ ನಿಮಗೆ. ಇವು ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಎರಡು ಇದಾವೆ, ಎರಡು -1 ಲಿಗ್ಯಾಂಡ್ಸ್. ಅರ್ಥ ಆಯ್ತು? ಈ ಗ್ರೂಪ್ಸ್ ಡಿಫ್ರೆಂಟ್ ಇದೆ. ಆದ್ದರಿಂದ ಫಸ್ಟ್ ಏನ್ ಮಾಡಬೇಕು? ಫಸ್ಟ್ ಇದನ್ನ ನೇಮ್ ಮಾಡಬೇಕು, ಮತ್ತೆ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು, ಮತ್ತೆ ಇದನ್ನ ನೇಮ್ ಮಾಡಬೇಕು. ಇವು ಡಿಫ್ರೆಂಟ್ ಇದಾವೆ, ಅದರಿಂದ ಆಲ್ಫಾಬೆಟಿಕ್ ಲ್ಯಾಡರ್. ಇವು ಡಿಫ್ರೆಂಟ್ ಇದೆ, ಆಲ್ಫಾಬೆಟಿಕ್ ಲ್ಯಾಡರ್. ಬಟ್ ಇವನ್ನ ಎರಡು ಡಿಫ್ರೆಂಟ್ ಆಗಿ ಮಾಡ್ಬೇಕಂದ್ರೆ ಮ್ಯೂ ಅಂತ ಉಪಯೋಗಿಸ್ಬೇಕು. ಇವೆರಡು ಸೇಮ್ ಇದ್ದಾಗ ಮ್ಯೂ ಡೈ ಅಂತ ಅದನ್ನ ನೇಮ್ ಮಾಡಿಬಿಟ್ಟು ಸಾಕು. ಈ ತರ ಇವೆರಡು ಸೇಮ್ ಇದೆ, ಮ್ಯೂ ಡೈ ಹೈಡ್ರಾಕ್ಸಿಲ್. ಇವೆರಡು ಸೇಮ್ ಇದ್ದಾಗ ಬಿಸ್ ಸೇಮ್ ಒಂದನ್ನು ನೇಮ್ ಮಾಡಿಬಿಟ್ಟು ಆಕ್ಸಿಜನ್ ಸ್ಟೇಟ್ನ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಬೈ 2 ಮಾಡ್ಬೇಕಂತದ್ದು. ಇಷ್ಟು ರೂಲ್ಸ್ ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ಇದನ್ನೆಲ್ಲ ಮರ್ತು ಬಿಡಬೇಕಾದ್ರೆ ನಿಮ್ಗೆ ಮಾಡಿದಲ್ಲಿ ಎಲ್ಲ ರೂಲ್ಸ್ ಗೊತ್ತಿದೆ. ಎನಿ ಡೌಟ್? ದಯವಿಟ್ಟು ನಿಮಗೆ ರೂಲ್ಸ್ ಯಾವುದೇ ಅರ್ಥ ಆಗಲಿಲ್ಲ ಅಂದ್ರೂ ಸಹ ಒಂದ್ಸಲ ಇಲ್ಲ 4 ಸಲ ನೀವು ಕೇಳಿ, ತಪ್ಪಿಲ್ಲ ಕೇಳೋದ್ರಲ್ಲಿ, ಬಟ್ ಪರ್ಫೆಕ್ಟ್ ಆಗಬೇಕು. ಅಲ್ಲಿಗೆ ನನ್ನ ಪ್ರಕಾರ ನಾಮೆನ್ಕ್ಲೇಚರ್ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಅರ್ಥ ಆಯ್ತಾ? ಏನು ಹೇಳಿ? ನಾಮೆನ್ಕ್ಲೇಚರ್ ಪರ್ಫೆಕ್ಟ್ ಆಗಿಬಿಟ್ಟಿದ್ದೀರಾ ಅಂತ ಅರ್ಥ ಆಗಿದೆಯಾ? ನೆಕ್ಸ್ಟ್ ಅರ್ಥ ಆಯ್ತಾ? ನಾವು 3 ಥಿಯರೀಸ್ ನಿಮಗೆ ಡಿಸ್ಕಸ್ ಮಾಡಿದ್ದೇನೆ ಈ ಚಾಪ್ಟರಲ್ಲಿ. ಆ 3 ಥಿಯರೀಸ್ ಇವಾಗ ಆಕ್ಚುಲಿ CET ನೀಟ್ ಪಾಯಿಂಟ್ ಆಫ್ ವ್ಯೂ ನಾಮೆನ್ಕ್ಲೇಚರು 3 ಥಿಯರೀಸ್ ಪರ್ಫೆಕ್ಟ್ ಆಗಿಬಿಟ್ರೆ ನನ್ನ ಪ್ರಕಾರ CET ನೀಟು JEE ಅರ್ಥ ಆಯ್ತಾ ನೀವು ಯಾವಾಗ ಬೇಕಾದರೂ ಅಟೆಂಡ್ ಮಾಡ್ಬೋದು. ಅರ್ಥ ಆಯ್ತಾ? ನಾಮೆನ್ಕ್ಲೇಚರ್
ಈ 3 ಥಿಯರೀಸ್ ಪರ್ಫೆಕ್ಟ್ ಆಗಿಬಿಟ್ರೆ ಈ ಚಾಪ್ಟರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತು? ಯಾವ 3 ಥಿಯರೀಸ್? ವರ್ನರ್ಸ್ ಥಿಯರಿ, VBT, ಕ್ರಿಸ್ಟಫೀಲ್ಡ್ ಥಿಯರಿ. ವರ್ನರ್ಸ್ ಥಿಯರಿ, ವೇಲೆನ್ಸ್ ಬಾಂಡ್ ಥಿಯರಿ, ಕ್ರಿಸ್ಟಫೀಲ್ಡ್ ಥಿಯರಿ, CFT. ಅರ್ಥ ಆಯ್ತಾ? ವರ್ನರ್ಸ್ ಥಿಯರಿ, VBT, CFT. CFT ಅಂದರೆ ಕ್ರಿಸ್ಟಫೀಲ್ಡ್ ಥಿಯರಿ, VBT ಅಂದರೆ ವೇಲೆನ್ಸ್ ಬಾಂಡ್ ಥಿಯರಿ ಅಂತ. ಈ 3 ಥಿಯರೀಸು ನೀವು ಪರ್ಫೆಕ್ಟ್ ಆಗಿಬಿಟ್ಟಿದೆ ಅಂತ ತಿಳ್ಕೊಳ್ಳೆ, ಇವು ನಾಮೆನ್ಕ್ಲೇಚರ್ ಪರ್ಫೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೆ, ಎಲ್ಲಿ ಬೇಕಾಗಿದ್ರು ಅರ್ಥ ಆಯ್ತು, ಯಾವ ಲೆವೆಲ್ ಬೇಕಾದರೂ ಸಹ ನೀವು ಕ್ವಶನ್ ಕೇಳ್ಕೊಳ್ಳೆ ಅಟೆಂಡ್ ಮಾಡ್ಬೋದು, ಅಷ್ಟು ಈಸಿ ಇರುತ್ತೆ. ಇವಾಗ ಇದು ಆ್ಯಕ್ಚುಲಿ ನಿಮಗೆ NCERT ಇಲ್ಲ ಬ್ರಿಡ್ಜ್ ಲಿಗೇಂಡ್ಸ್, ಬಟ್ ನಾವು ಡಿಸ್ಕಸ್ ಮಾಡಿದ್ದೀವಿ, ನೀವು ಇಲ್ಲೇ ಪರ್ಫೆಕ್ಟ್ ಆಗಿಬಿಡಿ. ಅರ್ಥ ಆಯ್ತಾ? ಏನಿಲ್ಲ ಬ್ರಿಡ್ಜ್ ಲಿಗೇಂಡ್ಸ್ ಇದ್ದಾಗ ಈ ಗ್ರೂಪ್ಸ್ ಬ್ರಿಡ್ಜಿಂಗ್ಗೆ ಆ ಕಡೆ ಈ ಕಡೆ ಸೇಮ್ ಇದೆಯೇನು ನೋಡ್ಕೊಳ್ಳಿ. ಸೇಮ್ ಇದ್ದಾಗ ಫಸ್ಟ್ ಲಿಗ್ಯಾಂಡ್ ನೇಮ್ ಮಾಡಿಬಿಡು. ಆ ಲಿಗ್ಯಾಂಡ್ ನೇಮ್ ಮಾಡಬೇಕಾದ್ರೆ ಮ್ಯೂ ಅಂತ ಪ್ರಿಫಿಕ್ಸ್ ಕೊಡಬೇಕು. ಅರ್ಥ ಆಯ್ತಾ? ಆ ಲಿಗ್ಯಾಂಡ್ಸ್ ನೇಮ್ ಮಾಡ್ತಕ್ಕಂಥ ಗೊತ್ತಿದೆ ನಿಮಗೆ. ಆ ಲಿಗ್ಯಾಂಡ್ಸ್ 2 ಇದ್ದರೆ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಿಬಿಡು. ಈ ಸೇಮ್ ಇದ್ದಾಗ ಫಸ್ಟ್ ಲಿಗ್ಯಾಂಡ್ಸ್ ನೇಮ್ ಮಾಡ್ತಕ್ಕಂಥದ್ದು. ಇಲ್ಲ ಇವು ಡಿಫ್ರೆಂಟ್ ಇದ್ದಾಗ ಫಸ್ಟ್ ಎಕ್ಸ್ ಮಾಡಿಬಿಡು, ಮತ್ತೆ ಲಿಗ್ಯಾಂಡ್ಸ್ ನೇಮ್ ಮಾಡು. ಆ ಲಿಗ್ಯಾಂಡ್ಸ್ ನೇಮ್ ಮಾಡಬೇಕಾದ್ರೆ ಮ್ಯೂ ಅಂತ ಪ್ರಿಫಿಕ್ಸ್ ಕೊಡ್ಕೊ. 2 ಇದ್ದಾಗ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡು. ಅರ್ಥ ಆಯ್ತು? ಮತ್ತೆ ನೇಮ್ ಆಫ್ ವೈ ಬರೆದ್ಬಿಡು. ನೆಕ್ಸ್ಟ್ ಆ್ಯನನ್ ಇದ್ರೆ ಫುಲ್ ನೇಮ್ ಆಫ್ ಆ್ಯನ್. ಆಕ್ಸಿಜನ್ ಸ್ಟೇಟ್ ಸೆಂಟ್ರಲ್ ಮೆಟಲ್ ಆದಮೇಲೆ ಆಕ್ಸಿಜನ್ ಸ್ಟೇಟ್ನ ವಿತಿನ್ ದ ಪೆರೆನ್ಸಿಸ್ ಬರೀ ಆಕ್ಸಿಜನ್ ಸ್ಟೇಟ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಇಷ್ಟೇ. ಇಷ್ಟು ರೂಲ್ಸ್ ಪರ್ಫೆಕ್ಟ್ ಆಗಿಬಿಟ್ಟಿದೆ ಅಂದರೆ ಡೆಫಿನೆಟ್ ಆಗಿ ನೀವು ಪರ್ಫೆಕ್ಟ್ ಆದಂಗೆ. ಎನಿ ಡೌಟ್? ಅರ್ಥ ಆಯ್ತಾ? ಕ್ಯಾನ್ ರಬ್ ದಿಸ್ ವೆರಿ ಈಸಿ, ವೆರಿ ಡೆಡ್ ಈಸಿ. ಅರ್ಥ ಆಯ್ತಾ? ಏನು ನೀವು ಅರ್ಥ ಆಯ್ತಾ? ದಟ್ ಈಸ್ ತುಂಬ ಈಸಿ ಇರುತ್ತೆ ಆಕ್ಸಿಜನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡೋದು. ನೋಡಿ ಚಾರ್ಜಸ್, ನೀವು ಪ್ರತಿಯೊಂದು ಲಿಗ್ಯಾಂಡ್ನ ಚಾರ್ಜಸ್ ಜ್ಞಾಪಕ ಇಟ್ಕೊಂಡ್ಬಿಡಿ. SO4 is always -2, NH2 -1, OH -1, CN -1, Cl -1, Br -1. ಅರ್ಥ ಆಯ್ತಾ? Br -1. ನೆಕ್ಸ್ಟ್ NO2 -1, I -1, F -1. ಅರ್ಥ ಆಯ್ತಾ? ನೆಕ್ಸ್ಟ್ CH3COO -1. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯಾವ್ಯಾವ ಅಂತ ತಿಳ್ಕೊಂಡಿರೋದು 0. ಅರ್ಥ ಆಯ್ತು? NH ಇದ್ರೆ 0, H2O ಇದ್ರೆ 0, ಇಥಿಲಿನ್ ಡೈಮನ್ ಇದ್ರೆ 0. ಅರ್ಥ ಆಯ್ತು? ಆಕ್ಸಿಜನ್ ಸ್ಟೇಟ್ ನೀಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತ, ಇದ್ರ ಚಾರ್ಜಸ್ ಹೆಂಗೆ ಕೊಡ್ತಕ್ಕಂಥದ್ದು. NH3 0, H2O 0. ಅರ್ಥ ಆಯ್ತಾ? ದಟ್ ಈಸ್ ಇಥಿಲಿನ್ ಡೈಮನ್ ಈಸ್ 0, CO ಕಾರ್ಬೊನಿಲ್, NO ನೈಟ್ರೋಸಿಲ್ 0. ಇವೆಲ್ಲ ಅರ್ಥ ಆಯ್ತು? ಪಿರಿಡಿನ್ 0. ಅರ್ಥ ಆಯ್ತಾ? ನೆಕ್ಸ್ಟ್ PPH3 ಟ್ರೈಫಿನೈಲ್ ಪಾಸ್ಪಿನ್ ಅಂತ, ಟ್ರೈಫಿನೈಲ್ ಪಾಸ್ಪಿನ್ 0. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯಾವುವು, ಆ್ಯನಾನಿಕ್ ಲಿಗ್ಯಾಂಡ್ ಚಾರ್ಜಸ್ ಏನಂತ ಆವಾಗ ನಿಮಗೆ ಈಸಿ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಇಷ್ಟು ನಾವು ನೋಡ್ಕೊಳ್ಳೋದು, ಇಂಟು 2 ಮಾಡ್ಕೊಳ್ಳೋದು. 2 ಇದ್ರೆ 2 ಇಂಟು, ಈ ಥರ 3 ಇದ್ರೆ 3, ಈ ಥರ 1 ಇದ್ರೆ 1 ಇಂಟು 9, ಈ ಥರ 2 ಇದ್ರೆ ಇಂಟು 2. ಅರ್ಥ ಆಯ್ತಾ? ಇವು ನ್ಯೂಟ್ರಲ್ ಇಟ್ಬಿಡು. ಈ ಥರ SO4 2 ಇದ್ರೆ ಇಂಟು 2, ಈ ಥರ NO3 2 ಇದ್ರೆ -1 ಇಂಟು 2, 5 ಇರಲಿ -1 ಇಂಟು 5, ಇವು 6 ಇರಲಿ -2 ಇಂಟು 6, ಏನಾದರೂ ಇದ್ಕೊಳ್ಳಿ. ಅರ್ಥ ಆಯ್ತು? ಚಾರ್ಜಸ್ನ ಆಕ್ಸಿಜನ್ ಸ್ಟೇಟ್ ನಡೀತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಎನಿ ಡೌಟ್? ಅಲ್ಲಿಗೆ IUPAC ನಾಮೆನ್ಕ್ಲೇಚರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಂಟೈನಿಂಗ್ ಬ್ರಿಡ್ಜ್ ಲಿಗ್ಯಾಂಡ್ಸ್. ಟ್ರಿಕ್ಸ್ ಎಲ್ಲ ಗೊತ್ತಿದೆಯಾ? ಎನಿ ಡೌಟ್? ಅರ್ಥ ಆಯ್ತಾ? ಏನಿಲ್ಲ, ನೀವು ಈ ಥರ ಮಾಡ್ಕೊಂಡಾದರೂ ಮಾಡಿ. XL Y ಟೈಪಲ್ಲಿದೆ ಅಂತ ಮೈಂಡಲ್ಲಿ ಇರಲಿ. ಇದು XX ಇವೆರಡು ಸೇಮ್ ಇದೆ, ಆದ್ದರಿಂದ XXL. ಇಲ್ಲಿ ಎಲ್ಲ ಡಿಫ್ರೆಂಟ್ ಇದೆ. ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್. XL1 L2 Y ಟೈಪ್. ಫಸ್ಟ್ ಏನು ಮಾಡಬೇಕು? ಈ ಥರ ಇದ್ದ ಡಿಫ್ರೆಂಟ್ ಇದ್ದಾಗ ಫಸ್ಟ್ ಎಕ್ಸ್ನೇ ಮಾಡಬೇಕು, ಮತ್ತು ಲಿಗ್ಯಾಂಡ್ಸ್ನ ಆಲ್ಫಾಬೆಟಿಕಲ್ ಆರ್ಡರು 2ಕ್ಕೂ ಮ್ಯೂ ಕೊಡಬೇಕು ಡಿಫ್ರೆಂಟ್ ಇದ್ದಾಗ. ಅರ್ಥ ಆಯ್ತಾ? ಇಲ್ಲ 2 ಸೇಮ್ ಇದ್ರೆ ಡೈ ಇರಬೇಕು ನೋಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೇಮ್ ಆಫ್ ವೈ, ನೆಕ್ಸ್ಟ್ ಆ್ಯನೈನ್ ನೇಮ್. ಆಕ್ಸಿಜನ್ ಸ್ಟೇಟ್ ಸೆಂಟ್ರಲ್ ಮೆಟಲ್ ಆದಮೇಲೆ ಇದು ಪೆರೆನ್ಸಿಸಲ್ಲಿ ಆಕ್ಸಿಜನ್ ಸ್ಟೇಟ್ ಬರೀಬೇಕಾಗತ್ತೆ. ಆಕ್ಸಿಜನ್ ಸ್ಟೇಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕು, ಡಿವೈಡ್ ಬೈ 2 ಮಾಡ್ಬೇಕು. ಯಾಕೆ ಹೇಳಿ? 2ಕ್ಕಿದೆ, 2ಕ್ಕೂ ಡಿವೈಡ್ ಮಾಡಿ 2 ಸೆಂಟ್ರಲ್ ಮೆಟಲ್ ಎನಿ ಡೌಟ್? ಈ ಥರ ನಾವು ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಂಟೈನಿಂಗ್ ಬ್ರಿಡ್ಜ್ ಲಿಗ್ಯಾಂಡ್ಸ್ನ ನೇಮ್ ಮಾಡ್ಬೋದು. ಅರ್ಥ ಆಯ್ತಾ? ದಯವಿಟ್ಟು ತುಂಬ ಸಿಂಪಲ್ ಇದೆ. ಅರ್ಥ ಆಯ್ತಾ? ಪರ್ಫೆಕ್ಟ್ ಆಗಿ ತುಂಬ ಈಸಿ ಇದೆ. ನೆಕ್ಸ್ಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್.
ವರ್ನರ್ಸ್ ಥಿಯರಿ, VBT ಥಿಯರಿ, ಕ್ರಿಸ್ಟೋಫರ್ ಥಿಯರಿ ಮುಗಿಸ್ಬಿಡೋಣ. ಫಸ್ಟ್ ನಾವು ವರ್ನರ್ಸ್ ಥಿಯರಿ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತು? ಏನು ಹೇಳಿ? ವರ್ನರ್ಸ್ ಥಿಯರಿ. ಕ್ಯಾನ್ ರಬ್ ದಿಸ್? ಆಲ್ಫ್ರೆಡ್ ವರ್ನರ್ ಅಂತ ಫುಲ್ ನೇಮ್. ಅರ್ಥ ಆಯ್ತಾ? ಫಸ್ಟ್ ನಾವು ವರ್ನರ್ಸ್ ಥಿಯರಿ ಡಿಸ್ಕಸ್ ಮಾಡೋಣ. ದಟ್ ಈಸ್ ಆಲ್ಫ್ರೆಡ್ ವರ್ನರ್ಸ್ ಥಿಯರಿ ಅಂತ. Warner, correct. Warner's theory. Warner's theory. ಅರ್ಥ ಆಯ್ತಾ? WERNER Warner's theory. Full name that is Alfred Werner. ಅರ್ಥ ಆಯ್ತಾ? This Werner, Alfred Werner, because Alfred Werner is Alfred Werner. Alfred Werner is the father of coordination chemistry. Actually, coordination chemistry making very good important role in our daily life today. ನಮ್ಮ ಬಾಡಿಯಲ್ಲೇ ಸೋ ಮಚ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಪ್ರೆಸೆಂಟ್ ಆಗಿದೆ. ನಮ್ಮ ಬ್ಲಡ್ಡಲ್ಲಿದೆ. ಅರ್ಥ ಆಯ್ತಾ? ನಾವು ತಿಂತಕ್ಕಂಥ ಫುಡ್ಡಲ್ಲಿದೆ. ಅರ್ಥ ಆಯ್ತಾ? ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೆಡಿಸಿನ್ ಫೀಲ್ಡಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ. ಟೋಟಲಿ ಕೋಆರ್ಡಿನೇಷನ್ ಕೆಮಿಸ್ಟ್ರಿಗೆ ಫಾದರ್ ಯಾರಪ್ಪ ಅಂದರೆ ಆಲ್ಫ್ರೆಡ್ ವರ್ನರ್. ಗೊತ್ತಾಯ್ತಾ? ಆಲ್ಫ್ರೆಡ್ ವರ್ನರ್ ಈಸ್ ದ ಫಾದರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂತ ಒಂದು ವ್ಯಾಸ್ಟ್ ಸಬ್ಜೆಕ್ಟ್ ಇದೆ. ಇದ್ರ ಮೇಲೆ PhD ಕೂಡ ಇದೆ. ಅರ್ಥ ಆಯ್ತಾ? ವ್ಯಾಸ್ಟ್ ಸಬ್ಜೆಕ್ಟ್ ಇದೆ. ಈ ಕೋಆರ್ಡಿನೇಷನ್ ಕೆಮಿಸ್ಟ್ರಿಗೆ ಫಾದರ್ ಯಾರಪ್ಪ ಅಂದರೆ ಆಲ್ಫ್ರೆಡ್ ವರ್ನರ್. He got the Nobel Prize also. Actually, ಅವನು ಈ ಥಿಯರಿ ಪ್ರಪೋಸ್ ಮಾಡಿದ್ದು ಇನ್ ದ ಇಯರ್ 1893. 1893 ವರ್ನರ್ಸ್ ಥಿಯರಿ ಪ್ರಪೋಸ್ ಮಾಡಿದ. ಅರ್ಥ? ಆಲ್ಫ್ರೆಡ್ ವರ್ನರ್ ಸೈಂಟಿಸ್ಟ್ ಒಂದು ಥಿಯರಿನ ಪ್ರಪೋಸ್ ಮಾಡಿದ. ಅದಕ್ಕೆ ವರ್ನರ್ಸ್ ಥಿಯರಿ ಅಂತ ನೇಮ್ ಕೊಟ್ಬಿಟ್ಟು 1893. ಬಟ್ ಆನ್ ಹಿಸ್ ವರ್ಕ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ಅವನು ವರ್ಕ್ನ ನೋಡ್ಬಿಟ್ಟು, ಅರ್ಥ ಆಯ್ತಾ, ಇನ್ ದ ಇಯರ್ ಐ ಥಿಂಕ್ 1913 ಅನ್ಸುತ್ತೆ, he got the Nobel Prize also. Nobel Prize ತಗೊಂಡ. ಅರ್ಥ ಆಯ್ತಾ? ಆಲ್ಫ್ರೆಡ್ ವರ್ನರ್, ಅರ್ಥ ಆಯ್ತಾ, he got the Nobel Prize also on his work in coordination compounds. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲೂ ನೋಬೆಲ್ ಪ್ರೈಸ್ ಕೂಡ ತಗೊಂಡ್ಬಿಟ್ಟ. ಯಾರು? ಆಲ್ಫ್ರೆಡ್ ವಾರ್ನರ್ ಈಸ್ ದ ಫಾದರ್ ಆಫ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಆಕ್ಚುಲಿ ಅವ್ನು ಬಿಗಿನಿಂಗ್ ಅಲ್ಲಿ ಹೆಂಗ್ ಥಿಂಕ್ ಮಾಡ್ದ ಅಂದ್ರೆ, ನಾವು ಅರ್ಥ ಆಯ್ತಾ ನೋಡಿ, ಇಲ್ಲಿ ವೆರಿ ಸಿಂಪಲ್. ಅವನು ಏನ್ ಮಾಡ್ದ ಅಂದ್ರೆ, ಒಂದು ಸಿಂಪಲ್ ಸಾಲ್ಟ್ ನ ಎತ್ಕೊಂಡು ಹೋಗ್ಬಿಟ್ಟು ಸಿಂಪಲ್ ಮಾಲಿಕ್ಯೂಲ್ ಜೊತೆ ಮಿಕ್ಸ್ ಮಾಡಿದಾಗ, ಅರ್ಥ ಆಯ್ತಾ, ದಟ್ ಈಸ್ ಈಚ್ ಕೋಆರ್ಡಿನೇಷನ್ ಕಾಂಪೌಂಡ್, ಅರ್ಥ ಆಯ್ತಾ, ಇಟ್ಸ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಒಂದು ಸಿಂಪಲ್ ಸಾಲ್ಟ್ COCl3, ಕೋಬಾಲ್ಟ್ ಕ್ಲೋರೈಡ್. ಅರ್ಥ ಆಯ್ತಾ? COCl3ನ ಇದೇನಿದು ಸಿಂಪಲ್ ಸಾಲ್ಟ್, ಅರ್ಥ ಆಯ್ತಾ, ಎತ್ಕೊಂಡು ಹೋಗ್ಬಿಟ್ಟು ಅಮೋನಿಯಾ ಜೊತೆ ಮಿಕ್ಸ್ ಮಾಡಿದೆ ಫಸ್ಟ್ ಈ ಸಿಂಪಲ್ ಮಾಲಿಕ್ಯೂಲ್. ಆಕ್ಚುಲಿ ಇವೆರಡು ರಿಯಾಕ್ಟೆಂಟ್ಸ್, ಇವೆರಡು ಕಂಬೈನ್ ಒಂದೇ ಪ್ರಾಡಕ್ಟ್ ಕೊಡ್ಬೇಕು ತಾನೆ. ಫಾರ್ ಎಕ್ಸಾಂಪಲ್ H2 + O2 gives rise to H2O. ಬ್ಯಾಲೆನ್ಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ನೋಡಿ ಇಲ್ಲಿ, ದಟ್ ಈಸ್ 2H2O. ಅರ್ಥ ಆಯ್ತಾ? ಟೋಟಲಿ ಒಂದು ರಿಯಾಕ್ಟೆಂಟ್, ಎರಡು ರಿಯಾಕ್ಟೆಂಟ್ಸ್ ಕಂಬೈನ್ ಮಾಡಿ ಒಂದು ಪ್ರಾಡಕ್ಟ್ ಸಿಗುತ್ತೆ. ಅರ್ಥ ಆಯ್ತಾ? ಅಥವಾ ಸೋಡಿಯಂನ ಕ್ಲೋರಿನ್ ಕಂಬೈನ್ ಮಾಡಿದ್ರೆ ಏನಾಗುತ್ತೆ? ಸೋಡಿಯಂ ಕ್ಲೋರೈಡ್ ಸಿಗುತ್ತೆ ಅಲ್ವಾ? ಎರಡು ಎಲಿಮೆಂಟ್ಸ್ ಕಂಬೈನ್, ಆಟಮ್ಸ್ ಕಂಬೈನ್ ಮಾಡಿದ್ರೆ ಒಂದು ಕಾಂಪೌಂಡ್ ಸಿಗುತ್ತೆ.
ಇಲ್ಲ 2 ಮಾಲಿಕ್ಯೂಲ್ಸ್ ಕಂಪೈನ್ ಮಾಡಿದ್ರು ಸಹ ಒಂದು ಕಾಂಪೌಂಡ್ ಸಿಗುತ್ತೆ, ಒಂದು ಪ್ರಾಡಕ್ಟ್ ಸಿಗುತ್ತೆ. ಬಟ್ ಇಲ್ಲಿ ಒಂದು ಸಿಂಪಲ್ ಸಾಲ್ಟ್ನ ಒಂದು ಸಿಂಪಲ್ ಮಾಲಿಕ್ಯೂಲ್ ಕಂಪೈನ್ ಮಾಡಿದ್ರೆ ಅರ್ಥಾತ್ ಕಂಬೈನ್ ಮಾಡ್ತಾನೆ ಅವನು ಫಸ್ಟ್ ವರ್ನರ್ದು. ಕಂಬೈನ್ ಮಾಡಿದಾಗ 4 ಕಾಂಪೌಂಡ್ ಸಿಗುತ್ತೆ, 4 ಡಿಫ್ರೆಂಟ್ ಕಾಂಪೌಂಡ್ ಸಿಗುತ್ತೆ. ಆ 4 ಡಿಫ್ರೆಂಟ್ ಕಾಂಪೌಂಡ್ಸ್ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ, ಅವನು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋದ್ರೆ ಅರ್ಥ ಆಯ್ತಾ, ಸ್ಟಡಿ ಮಾಡಿ ಅದ್ರ ಮೇಲೆ ಒಂದು ಥಿಯರಿನೇ ಪ್ರಪೋಸ್ ಮಾಡಿಬಿಟ್ಟ. ಆ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಬಾಂಡಿಂಗ್ ಹೆಂಗಿರುತ್ತೆ, ಅರ್ಥಾತ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಹೆಂಗ್ ಫಾರ್ಮ್ ಮಾಡ್ತವೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಅರ್ಥ ಆಯ್ತಾ ಪಿಕ್ಚರ್ ಕೊಟ್ಬಿಟ್ಟೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ. ಅರ್ಥ ಆಯ್ತಾ. ಆಕ್ಚುಲಿ ಅವನು ಈ 4 ಕಾಂಪೌಂಡ್ಸ್ ಯಾವ್ಯಾವಪ್ಪ ಅಂದ್ರೆ ಅವನು ಸಿಕ್ಕಿದ್ದು ಅರ್ಥ ಆಯ್ತಾ ನೋಡಿ, ಇಲ್ಲಿ COCl3 into 6NH3, COCl3 into 5NH3, COCl3 into 4NH3, COCl3 into 3NH3. ಈ ಥರ 4 ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅರ್ಥ 4 ಕಾಂಪೌಂಡ್ಸ್ ಪಡ್ಕೊಂಡ. 4 ಕಾಂಪೌಂಡ್ಸ್ ಯಾವ್ದು ಬಂತು ಅವ್ನು ಡೌಟ್ ಬಂತು, ಯಾಕೆ ನಾನು ಒಂದು ಸಿಂಪಲ್ ಸಾಲ್ಟ್ನ ಸಿಂಪಲ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಮಾಡಿದಾಗ ನನಗೆ ಒಂದೇ ಪ್ರಾಡಕ್ಟ್ ಬರಬೇಕಾಗಿತ್ತು, ಅಂಥದ್ದು ಈ 4 ಪ್ರಾಡಕ್ಟ್ಸ್ ಬಂತಲ್ಲ, ಏನು ಈ 4 ಪ್ರಾಡಕ್ಟ್ಸ್ ಹೆಂಗ್ ಫಾರ್ಮ್ ಆಯಿತು, ಹೆಂಗಿದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗಿ ಒಂದು ಥಿಯರಿನ ಪ್ರಪೋಸ್ ಮಾಡಿಬಿಟ್ಟ. ದಟ್ ಈಸ್ ಕಾಲ್ಡ್ ಆಸ್ ಆಲ್ಫ್ರೆಡ್ ವರ್ನರ್ಸ್ ಥಿಯರಿ. ಯಾವುದೇ ಒಂದು ಥಿಯರಿನ ಪ್ರಪೋಸ್ ಮಾಡಬೇಕಾದ್ರೆ ಅವನದೇ ಒಂದು ಪಾಚುಲೇಟ್ಸ್, ಅವನದೇ ಒಂದು ಫ್ಯೂಚರ್ಸ್ ಕೊಡ್ಬೇಕು ತಾನೆ. ಏನೆಲ್ಲ ಫ್ಯೂಚರ್ಸ್ ನಿಮಗೆ ಥಿಯರಿ ಪಾಯಿಂಟ್ ಆಫ್ ಫ್ಯೂಚರ್ಸ್ ಇಂಪಾರ್ಟೆಂಟ್, CET ನೀಟ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಕ್ವಶನ್ಸ್ ಅಪೇರ್ ಮಾಡ್ಬೋದು ಈ ಥಿಯರಿ ಮೇಲೆ. ಅರ್ಥ ಆಯ್ತಾ. ಬಟ್ ಡೆಡ್ ಈಸಿ ಪರ್ಫೆಕ್ಟ್ ಆಗ್ಬೋದು. ಅರ್ಥ ಆಯ್ತಾ. ನಾವು ಈ ಥಿಯರಿನ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ನಿಮಗೆ ಏನು ತಿಳ್ಕೋಬೇಕು ಅಂದ್ರೆ, ನೀವು ಅರ್ಥ ಆಯ್ತಾ, ಆಕ್ಸಿಜನ್ ಸ್ಟೇಟ್ ಅಂದ್ರೆ ಏನು, ಆಕ್ಸಿಜನ್ ಸ್ಟೇಟ್ ಕೋಆರ್ಡಿನೇಷನ್ ನಂಬರ್ ಪರ್ಫೆಕ್ಟ್ ಆಗಿದ್ರೆ ಸಾಕು. ಆಕ್ಸಿಜನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಅದ್ರ ಕಂಡುಹಿಡಿಯೋದಿಗೆ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು, ಈ 2 ಕಾನ್ಸೆಪ್ಟ್ಸ್ ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ಈ ಥಿಯರಿ ಡೆಡ್ ಈಸಿ. ಇದ್ರ ಮೇಲೆ ಕ್ವಶನ್ಸ್ ಹೆಂಗ್ ಅಪಿಯರ್ ಆಗ್ತವೆ ಅರ್ಥ ಆಯ್ತಾ, CET ನೀಟಲ್ಲಿ ಮತ್ತೆ ದಟ್ ಈಸ್ JEE ಅಲ್ಲಿ ಹೆಂಗ್ ಅಪಿಯರ್ ಆಗ್ತವೆ ಅಂತ ನೀಟಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ವೆರಿ ಈಸಿ, ನೀವೇ ಮಾಡ್ಕೊಂಡು ಹೋಗ್ತೀರಾ, ಅಷ್ಟು ಡೆಡ್ ಈಸಿ ಇರುತ್ತೆ. ಅರ್ಥ ಆಯ್ತಾ. ಹೇಳ್ತಿದ್ರೆ ನೀವೇ ಆನ್ಸರ್ ಹೇಳ್ತಿರ್ತೀರ, ಒಂದು ನೀವು ಕರೆಕ್ಟಾಗಿ ಕ್ಲೂ ಕೊಟ್ಬಿಟ್ರೆ ಸಾಕು, ನೀವು ಹೇಳ್ತೀರ ಆನ್ಸರ್, ಅಷ್ಟು ಈಸಿ ಇರುತ್ತೆ. ಬಟ್ ತಿಳ್ಕೊಳ್ಳಿಲ್ಲ ಅಂದರೆ ಅಷ್ಟೇ ಕಷ್ಟ ಇರುತ್ತೆ. ಅರ್ಥ ಆಗಿದೆಯಾ. ಇವಾಗ ಈ ವರ್ನರ್ಸ್ ಪಾಚುಲೇಟ್ಸ್ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ನಿಮಗೆ ದಯವಿಟ್ಟು ಅರ್ಥ ಆಗದೇ ಇದ್ದರೆ ಅರ್ಥ ಆಯ್ತು, ಇನ್ನೊಂದ್ಸಲಿ ಕೇಳಿ, ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಾದ್ರೆ. ಆಕ್ಸಿಡೇಷನ್ ಸ್ಟೇಟ್ನ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಗೊತ್ತಿದೆಯಾ. ವಾಟ್ ಇಸ್ ಕೋಆರ್ಡಿನೇಷನ್ ನಂಬರ್? ವಾಟ್ ಇಸ್ ಕೋಆರ್ಡಿನೇಷನ್ ನಂಬರ್? ವೆರಿ ಸಿಂಪಲ್. ದ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ surrounded by central metal atom or ion present in the coordination compound. ಕೋಆರ್ಡಿನೇಷನ್ ಕಾಂಪೌಂಡ್ ಪ್ರೆಸೆಂಟ್ ಆಗಿರ್ತಕ್ಕಂಥ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಸುತ್ತಲೂ ಎಷ್ಟೊಂದು ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ ಪ್ರೆಸೆಂಟ್ ಆಗಿದೆಯೋ, ಎಷ್ಟೊಂದು ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ ಪ್ರೆಸೆಂಟ್ ಆಗಿದೆಯೋ, ದಟ್ ಗಿವ್ಸ್ ಇಟ್ಸ್ ಕೋಆರ್ಡಿನೇಷನ್ ನಂಬರ್. ದಟ್ ಗಿವ್ಸ್ ಇಟ್ಸ್ ಕೋಆರ್ಡಿನೇಷನ್ ನಂಬರ್. ಅರ್ಥ ಆಯ್ತಾ. ಅರ್ಥ ಆಗಿದೆಯಾ. ಯಾವುದೇ ಒಂದು ಅಯಾನಿಕ್ ಕಾಂಪೌಂಡ್ ಅಲ್ಲಿ ಅಥವಾ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಆಗಿರ್ಬೋದು, ಅದು ಕ್ಯಾಟಾನಿಕ್ ಆಯಾನಿಕ್ ಯಾವುದೇ ಆಗಿರ್ಬೋದು, ಅದರದ್ದು ಆಕ್ಸಿಡೇಷನ್ ಸ್ಟೇಟ್ ಹೆಂಗೆ ಕಂಡುಹಿಡಿತಕ್ಕಂಥದ್ದು ಅಂತ ನೀವು ಗೊತ್ತಿದೆ. ಆಲ್ರೆಡಿ ನಾವು ನಾಮೆನ್ಕ್ಲೇಚರ್ ಡಿಸ್ಕಸ್ ಮಾಡಿದ್ದೀವಿ. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು ಗೊತ್ತಿದೆ. ಅರ್ಥ ಆಯ್ತಾ. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ದ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ ಸರೌಂಡೆಡ್ ಬೈ ಎ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಪ್ರೆಸೆಂಟ್ ಇನ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ನಂಬರ್. ಇವಾಗ ಇದಕ್ಕೆ ಕೋಆರ್ಡಿನೇಷನ್ ನಂಬರ್ ಹೇಳಿ ನೋಡೋಣ. ಕೋಆರ್ಡಿನೇಷನ್ ನಂಬರ್ ಇಸ್ 4 ಬಿಕಾಸ್ 4 ಅಂದ್ರೆ ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ಸ್ ಏನೆಲ್ಲ ಇದಾವೋ ಅವೆಲ್ಲ ಲಿಗೆಂಡ್ಸ್ ತಾನೆ. ಈಚ್ ಲಿಗೆಂಡ್ ಮಾನೋಡೆಂಟೇಟ್ ಒಂದೊಂದು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡುತ್ತೆ. ಅದೇ ಬೈಡೆಂಟೇಟ್ ಅದೇ 2 ಕೋಆರ್ಡಿನೇಟ್ ಬಾಂಡ್ಸ್, ಟ್ರೈಡೆಂಟೇಟ್ ಆದರೆ 3 ಕೋಆರ್ಡಿನೇಟ್ ಬಾಂಡ್ಸ್. ಇವಾಗ EN ಟ್ವೈಸ್ ಅಂದರೆ ಅದು ಕೂಡ 4 ಆಗುತ್ತೆ. ಯಾಕೆ ಹೇಳಿ, ಈ ಚಿತ್ರಲಿನ್ ಡೈಮಂಡ್ 2
ಅದು ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಮಾಡುತ್ತೆ. ಅರ್ಥ ಆಗಿದೆಯಾ? ಇ ಡಿ ಟಿ ಅಂದರೆ 6, ಇ ಡಿ ಟಿ ಟ್ವೈಸ್ ಅಂದರೆ 12. ಆದ್ದರಿಂದ ನೋಡಿ ಇಲ್ಲಿ ಅರ್ಥ ಆಯ್ತಾ? ಕೋಆರ್ಡಿನೇಷನ್ ನಂಬರ್ ಡಿಟರ್ಮೈನ್ ಮಾಡ್ತಕ್ಕಂಥ ಬರಬೇಕು, ಆಕ್ಸಿಜನ್ ಸ್ಟೇಟ್ನ ಡಿಟರ್ಮೈನ್ ಮಾಡ್ತಕ್ಕ ಬಂದರೆ ಈ ವರ್ನರ್ಸ್ ಥಿಯರಿ ಈಸಿ. ಅರ್ಥ ಆಯ್ತಾ? ಇವಾಗ ನೋಡಿ ಸಿಂಪಲ್ ಕಾಂಪೌಂಡ್ಸ್ ಎರಡು ಸಿಂಪಲ್ ಮಾಲಿಕ್ಯೂಲ್ಸ್ನ ಅರ್ಥ ಕಂಪೇರ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ, ಎರಡು ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ. ಬಟ್ ಅದೇ ಒಂದು ಸಿಂಪಲ್ ಸಾಲ್ಟು ಒಂದು ಸಿಂಪಲ್ ಮಾಲಿಕ್ಯೂಲ್ ಕಂಪೇರ್ ಮಾಡಿದ್ರೆ 4 ಪ್ರಾಡಕ್ಟ್ಸ್ ಇರುತ್ತೆ. ಯಾಕೆ ಈ 4 ಪ್ರಾಡಕ್ಟ್ಸ್ ಸಿಗುತ್ತೆ? ಅರ್ಥ ಆಯ್ತಾ? ಏನು ರೀಸನ್ ಅಂತ ಒಂದು ಥಿಯರಿನ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಆ ಥಿಯರಿನ ಡೀಟೇಲ್ಡಾಗಿ ಡಿಸ್ಕಸ್ ಮಾಡೋಣ. ದಟ್ ಈಸ್ ವರ್ನರ್ಸ್ ಥಿಯರಿ. ಅರ್ಥ ಆಯ್ತಾ? ಥ್ಯಾಂಕ್ ಯು. ವರ್ನರ್ಸ್ ಥಿಯರಿ ನೆಕ್ಸ್ಟ್ ಮುಗಿಸ್ಬಿಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅರ್ಥ ಆಯ್ತಾ? ಅದಾದಮೇಲೆ ವಿ ಬಿ ಟಿ, ಅದಾದಮೇಲೆ ಕ್ರಿಸ್ಟೋಫಿಲ್ ಥಿಯರಿ. ದಯವಿಟ್ಟು ಆವತ್ತಿನ ಕ್ಲಾಸ್ ಅವತ್ತು ಪರ್ಫೆಕ್ಟ್ ಆಗಿ